ನೀವು ನಡೆದು ಬಂದ ದಾರಿಯನ್ನ ನಿಮ್ಮ ಜೀವನದ ಜರ್ನಿಯನ್ನ ನೋಡೋದಾದ್ರೆ ಮೊದಲನೇ ಚುನಾವಣೆ ಅನಂತಕುಮಾರ್ ಅವರಿಗೆ ನಾನು ಮಾಧ್ಯಮ ನಿರ್ವಹಣೆ ಮಾಡಿದೆ. ಇದರಲ್ಲಿ ತೊಡಗಿಸಿಕೊಳ್ಬೇಕಾದ್ರೆ ನಿಮ್ಮ ತಂದೆಯವರ ಪ್ರಭಾವ ಹೇಗಿತ್ತು ನಿಮ್ಮ ಮೇಲೆ? ನಾನು 68ನೇ ಇಸ್ವಿ ನಮ್ಮ ತಂದೆಯವರೇ ನನಗೆ ಸಂಘಕ್ಕೆ ಕಳಿಸಿದ್ದು. ತಾಯಿಯವರ ಬಗ್ಗೆ ಹೇಳೋದಿದ್ರೆ ನಿಮ್ಮ ಮೇಲೆ ಅವ್ರೇನಾದ್ರೂ ಪ್ರಭಾವ ಬೀರಿದ್ರ? ನಮ್ಮ ಯಾವುದೇ ಚಟುವಟಿಕೆಗೆ ಅವ್ರ ಅಡ್ಡನೂ ಬರ್ತಿರ್ಲಿಲ್ಲ, ಅಪಸ್ವರನೂ ನುಡಿತಿರ್ಲಿಲ್ಲ. ಅಯೋಧ್ಯೆಗೆ ಹೋಗಿರುವಂತಹ ಒಂದು ಆ ಘಟನೆಯನ್ನ, ಆ ಕ್ಷಣವನ್ನ ಈಗ ನೆನಪು ಮಾಡ್ಕೊಳ್ಬಹುದು. ಪೊಲೀಸ್ ಬರೋ ಅಷ್ಟರೊಳಗೆ ಅಲ್ಲಿ ಒಂದು ತಾತ್ಕಾಲಿಕವಾದಂಥ ಮಂದಿರವನ್ನು ನಿರ್ಮಾಣ ಮಾಡಬೇಕಾಯ್ತು, ಅನಿವಾರ್ಯ ಆಯಿತು. ಕಟ್ಟೋದ್ರೊಳಗೆ ನಮ್ಮದು ಒಂದು ಅಳಿಲು ಸೇವೆ ಇತ್ತು ಅನ್ನೋದೇ ನಮ್ಮ ಒಂದು ಸಮಾಧಾನ, ಸಾರ್ಥಕತೆ. ಅವಾಗಿನ RSS ನ ಸಿದ್ಧಾಂತಕ್ಕೂ ಈಗಿರುವ RSS ನ ಸಿದ್ಧಾಂತಕ್ಕೂ ವ್ಯತ್ಯಾಸ ಇದೆಯಾ? ಸಂಘ ಬದಲಾಗಲ್ಲ, ಸಂಘವನ್ನ ನೋಡೋ ನಮ್ಮಂತವ್ರು ಬದಲಾಗೋದು. ಈ ಕಾಂಗ್ರೆಸ್ ಅವರು RSS ಬದಲಾಗ್ಬಿಟ್ಟಿದೆ ಅಂತ ಹೇಳೋರು ಒಂದೊಂದ್ಸೆ. ಬದಲಾಗಿರೋದು ಅವರುಗಳು, ನಾವಲ್ಲ. ಕೆಲವರು ಹೇಳ್ತಾರಲ್ವಾ ಸರ್, ಸ್ಯಾಫ್ರನ್ ಟೆರರಿಸಮ್ ಅಂತ ಹೇಳಿ. ಇಂದು ಟೆರರ್ ಆಗಕ್ಕೆ ಸಾಧ್ಯವೇ ಇಲ್ಲ. ಈಗಲೂ ಕೂಡ RSS ನಲ್ಲಿ ಅಚಲವಾಗಿ ನಿಂತಿರುವಂತಹ ಒಂದು ಕ್ವಾಲಿಟಿ ಅಂತಂದ್ರೆ ಯಾವುದು ಸರ್? ಪ್ರಾಮಾಣಿಕತೆ, ದೇಶಭಕ್ತಿ. ಸನಾತನ ಧರ್ಮವನ್ನ ನಾಶ ಮಾಡಬೇಕು ಅನ್ನುವಂಥ ಕೆಲವೊಂದು ಹೇಳಿಕೆಗಳನ್ನೆಲ್ಲ ನೀಡಿದ್ರು. RSS ನ ಇಲ್ಲ ಮಾಡ್ಬಿಡ್ತೀನಿ ಅನ್ನೋದು ಕಮಲ ಹಾಸನ್, ಸ್ಟಾಲಿನ್ ಮೊದಲನೇ ಅಲ್ಲ. ಸೇವಾದಳ ಇದೆ ಕಾಂಗ್ರೆಸ್ಸಲ್ಲಿ, ಅವ್ರಿಗೇನು ಕಸ ಗುಡ್ಸಕ್ಕೆ, ಚೇರ್ ಹಾಕಕ್ಕೆ, ಟೇಬಲ್ ಹಾಕಕ್ಕೆ ಅವ್ರನ್ನ ಬಳಸ್ಕೊತಾ ಇದ್ದಾರೆ. ಸರ್, ನೀವು BJP ವಕ್ತಾರರಾಗಿ ಬಂದಾಗ ನಿಮ್ಮ ಆರಂಭದ ದಿನಗಳೇ ಹೇಗಿತ್ತು? ನಾನು ಎಲ್ರಿಗೂ ಹೇಳ್ತಾ ಇದ್ದು, ನಮ್ದು ಆ ವೇದಿಕೆ ಮೇಲಿರೋರು ನಮ್ಮ ಜವಾಬ್ದಾರಿ ಅಲ್ಲ, ಇಲ್ಲಿ ಕೂತವ್ರು ನಮ್ಮ ಜವಾಬ್ದಾರಿ. ಚಾನೆಲ್ಗಳಲ್ಲಿ ಕೂತು ಒಂದು ಪಕ್ಷದ ಪರವಾಗಿ ಯಾರು ಮಾತಾಡ್ತಾರೆ ಅವರನ್ನ ವಕ್ತಾರರು ಅಂತ ಜನಗಳು ಅಂದ್ಕೊಂಡು ಬಿಟ್ಟಿದ್ದಾರೆ. ಟಿವಿಲಿ ಕೂತ್ ಮಾತಾಡೋರು ಪ್ಯಾನಲಿಸ್ಟ್ಗಳು. ವಕ್ತಾರರು ಅಂತ ಗುರುತಿಸಿಕೊಂಡಿರುವ ವಾಕ್ಪಟುಗಳ ಹಿಂದಿನ ವ್ಯಕ್ತಿತ್ವವನ್ನ ಪರಿಚಯ ಮಾಡುವ ಪ್ರಯತ್ನನೇ ಈ ಕಾರ್ಯಕ್ರಮ. ವಕ್ತಾರರನ್ನ ಸಾಮಾನ್ಯವಾಗಿ ನೀವು ಅನೇಕ ಕಾರ್ಯಕ್ರಮಗಳಲ್ಲಿ ನೋಡಿರ್ತೀರಿ. ಟಿವಿ ಡಿಬೇಟ್ಗಳಲ್ಲಿ ಅವರ ಮಾತುಗಳನ್ನು ಕೇಳಿಸ್ಕೊಂಡಿರ್ತೀರಿ. ಅನೇಕ ಪತ್ರಿಕೆಗಳಲ್ಲಿ ಅವರು ಬರೆದಿರುವಂತಹ ಆರ್ಟಿಕಲ್ಗಳನ್ನು ಓದಿರ್ತೀರಿ. ಇವಿಷ್ಟರಲ್ಲೂ ನಮಗೆ ಕಾಣೋದು ಅವರ ಪಕ್ಷ ಮತ್ತು ಸಿದ್ಧಾಂತದಿಂದ ರೂಪುಗೊಂಡಿರುವಂತಹ ಅವರ ದೃಷ್ಟಿಕೋನ, ಪರ್ಸ್ಪೆಕ್ಟಿವ್. ವಕ್ತಾರರು ಯಾವುದೇ ವಿಚಾರ ಆಗಿರಲಿ ಅದನ್ನು ಬಹಳ ನಿರರ್ಗಳವಾಗಿ ಮಾತನಾಡ್ತಾರೆ. ಯಾವ ವಿಚಾರಕ್ಕೆ ಸಂಬಂಧಿಸಿದಂಥ ಮಾಹಿತಿಗಳಿದ್ರೂ ಕೂಡ ಅದು ಅವರ ಬೆರಳ ತುದಿಯಲ್ಲೇ ಇರುತ್ತೆ. ಸೊ ಇವರು ಹೀಗಾಗೋದಕ್ಕೆ ಅವರ ಹಿಂದಿನ ಜರ್ನಿ ಇದೆಯಲ್ಲ, ಆ ಜರ್ನಿ ಬಹಳ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ಇವರು ಹೇಗೆ ಈ ಸ್ಥಾನಕ್ಕೆ ಬಂದರು, ವಕ್ತಾರರು ಅಂತಾದ ಮೇಲೆ ಏನಾಯಿತು, ಇದಿಷ್ಟು ಈ ಸರಣಿಯ ಆಶಯ. ಇವತ್ತು ನಮ್ಮ ಜೊತೆ ಇರೋರು ಕರ್ನಾಟಕ ರಾಜಕಾರಣದಲ್ಲಿ ವಕ್ತಾರರು ಅಂತ ಯಾರ್ಯಾರು ಅನ್ನಿಸಿಕೊಂಡಿದ್ದಾರೋ ಅವರೆಲ್ಲರಿಗೂ ಕೂಡ ಬಹಳ ಸೀನಿಯರ್ ಅಂತ ಅನ್ನಿಸಿಕೊಳ್ಬಹುದಾದಂಥ ಸಾಲಿನಲ್ಲಿ ನಿಲ್ಲೋರು. ಸುಮಾರು 25 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದ ಮಾಧ್ಯಮ ವಿಭಾಗದಲ್ಲಿ ಅವಿರತವಾಗಿ ದುಡಿತಾ ಬಂದಿರುವವರು, ಈಗಲೂ ದುಡಿತಾ ಇರುವವರು ಅವರೇ ಪ್ರಕಾಶ ಶೇಷ ರಾಘವಾಚಾರ್. ಇವರು ಓದಿದ್ದು BCom. ಪ್ರಕಾಶಪಥ ಅನ್ನುವಂತಹ ಕಾಲಮನ್ನು ವಿಶ್ವವಾಣಿ ಪತ್ರಿಕೆಗೆ ಬರೀತಾರೆ. ಆತ್ಮನಿರ್ಭರ ಭಾರತ ಅನ್ನುವಂತಹ ಪುಸ್ತಕವನ್ನು ಬರೆದಿದ್ದಾರೆ. ಇವತ್ತು ಇವರು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹೇಗಿದ್ದೀರಾ ಸರ್? ಫೈನ್. ಈಗ ನೀವು BJPಯ ವಕ್ತಾರರ ಸ್ಥಾನದಲ್ಲಿದ್ದೀರಾ. ಈ ಒಂದು ಪೊಸಿಷನ್ಗೆ ನೀವು ಬರಬೇಕಾದ್ರೆ ಸಾಕಷ್ಟು ಸವಾಲುಗಳನ್ನೆಲ್ಲ ಎದುರಿಸ್ಕೊಂಡೇ ಬಂದಿದ್ದೀರಾ. ಇವತ್ತು ಈ ಸ್ಥಾನದಿಂದ ಹಿಂದೆ ನೋಡೋದಾದರೆ, ನೀವು ನಡೆದು ಬಂದ ದಾರಿಯನ್ನು, ನಿಮ್ಮ ಜೀವನದ ಜರ್ನಿಯನ್ನು ನೋಡೋದಾದರೆ, ನೀವು ನಡೆದು ಬಂದ ದಾರಿ, ಆ ಜರ್ನಿ ಬಗ್ಗೆ ಹೇಳಿ ಸರ್ ನಮಗೆ. ನಾನು ಮಾಧ್ಯಮ ನಿರ್ವಹಣೆ ಮಾಡೋಕ್ಕೆ ಶುರು ಮಾಡಿ 30 ವರ್ಷ ಆಯಿತು. 1996ರಲ್ಲಿ ಮೊದಲನೇ ಚುನಾವಣೆ ಅನಂತಕುಮಾರ್ ಅವ್ರಿಗೆ ನಾನು ಮಾಧ್ಯಮ ನಿರ್ವಹಣೆ ಮಾಡಿದೆ. ಅದಕ್ಕೆ ಮೊದಲು 95ಅಲ್ಲಿ ದೆಹಲಿಯಲ್ಲಿ ಸುಷ್ಮಾ ಸ್ವರಾಜ್ ಅವರು ಒಂದು ಮಾಧ್ಯಮ ವಿಚಾರ ವರ್ಕ್ಶಾಪನ್ನು ಮಾಡಿದರು. ಅದರಲ್ಲಿ ನಾನು ಭಾಗವಹಿಸಿದ್ದೆ. ನಾನು VS ಆಚಾರ್ಯ ಅವರು, ರಾಜೇಂದ್ರ ಗೋಖಲೆ ಅಂತ 4 ಜನ ನಾವು ಹೋಗಿದ್ವಿ. ಅಲ್ಲಿಂದ ನನ್ನ ಮಾಧ್ಯಮದ ಒಂದು ಜರ್ನಿ ಆರಂಭ ಆಯಿತು. ಆವತ್ತು ಎಲ್ಲ ನಾನು ಮಾಧ್ಯಮ ಇನ್ಚಾರ್ಜ್ ಇದ್ದೆ, ವಕ್ತಾರ ಇರಲಿಲ್ಲ. ಮತ್ತೆಲ್ಲ ಆವತ್ತಿನ ಒಂದು ಪತ್ರಕರ್ತರ, ಹಿರಿಯ ಪತ್ರಕರ್ತರುಗಳು, ಅವತ್ತು ಯಾವುದೋ ಡಿಜಿಟಲ್ ಮೀಡಿಯಾ ಇರಲಿಲ್ಲ, ಚಾನಲ್ಗಳು ಇರಲಿಲ್ಲ, ಇನ್ನು ಕೇವಲ ದೂರದರ್ಶನ್ ಮಾತ್ರ ಇದ್ದಿದ್ದು. ಆ ದೂರದರ್ಶನಲ್ಲಿ ನಮ್ಮದು ಒಂದು 30 ಸೆಕೆಂಡನ ಜಾಗಕ್ಕಾಗಿ ನಾವು
ಬಡ್ದಾಡಬೇಕಾಗಿತ್ತು ಅಂತ ಒಂದು ಪರಿಸ್ಥಿತಿ 2000ವರೆಗೂ ಇತ್ತು. ಯಾವಾಗ ಖಾಸಗಿ ಚಾನಲ್ಗಳು ಬರೋಕ್ಕೆ ಶುರು ಆಯಿತು ಆಗ ಈ ಮಾಧ್ಯಮದ ಒಂದು ಇದು ರೂಪನೂ ಬದಲಾಗ್ತಾ ಬಂತು. ಆಮೇಲೆ ಚಾನಲ್ಗಳು ತುಂಬ ಜಾಸ್ತಿ ಆಯಿತು. ನಾವು ಎಲ್ಲ ಕಡೆನೂ ಕರ್ಕೊಂಡು ಹೋಗೋದು, ಪತ್ರಕರ್ತನ ಬೇರೆ ಬೇರೆ ಕಡೆಗಳಲ್ಲಿ ಸಭೆಗಳಾದಾಗ ಅನೇಕ ಊರುಗಳಿಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಅವರ ಸಂಬಂಧ ನಿಕಟವಾದಂಥ ಒಂದು ಸಂಬಂಧಗಳಿತ್ತು. ನಾವು ಅವ್ರಿಗೆ ಸುದ್ದಿ ಯಾವ ರೀತಿ ಕೊಡಬೇಕು ಅನ್ನೋದ್ರ ಕಡೆ ಗಮನ ಕೊಡ್ತಿದ್ವಿ ಹೊರತು ಬೇರೆ ಯಾವ ಸಂಗತಿಗಳ ಬಗ್ಗೆ ನಮಗಿಲ್ಲ. ನಮ್ಮ ಪಕ್ಷದ ಸುದ್ದಿಗಳು ಮರುದಿನದ ಪತ್ರಿಕೆಗಳಲ್ಲಿ ಸಾಕಷ್ಟು ಜಾಗವನ್ನು ಆಕ್ರಮಿಸ್ಕೋಬೇಕು. ಸಕಾರಾತ್ಮಕವಾದಂಥ ಒಂದು ಪ್ರಚಾರ ಪಾರ್ಟಿಗೆ ಸಿಗಬೇಕು. ಮತ್ತು ಚಾನಲ್ಗಳಲ್ಲೂ ಕೂಡ ನಮ್ಮ ಸುದ್ದಿ ಪ್ರಮುಖವಾಗಿ ಬಿತ್ತರವಾಗಬೇಕು ಅನ್ನೋವಂಥ ಉದ್ದೇಶ. ಆವಾಗ ಕನ್ನಡದಲ್ಲಿ ಇದ್ದಿದ್ದು ನಿಮಗೆ ಉದಯ ಟಿವಿ, ETV ಎರಡೇ ಇದ್ದಿದ್ದು. ಅದು ಬಿಟ್ಟರೆ ಇನ್ನೆಲ್ಲ ಇದು ಕೇಬಲ್ ಟಿವಿಗಳಿದ್ವು, ಅದಂತ ಏನು ಪ್ರಮುಖ ಇರಲಿಲ್ಲ. ಇವೆರಡೇ ಇದ್ದಿದ್ದು. ತದನಂತರ ಆಮೇಲೆ ಒಂದೊಂದೇ TV9 ಎಲ್ಲ ಬರೋಕ್ಕೆ ಶುರು ಆದಮೇಲೆ ನಮ್ಮ ಕೆಲಸಗಳು ಜಾಸ್ತಿ ಆಗೋಕ್ಕೆ ಶುರು ಆಯಿತು. ಆಮೇಲೆ ಚಾನಲ್ಗಳಲ್ಲಿ ಪ್ಯಾನಲ್ ಡಿಸ್ಕಷನ್ಗಳು ಶುರು ಮಾಡಿದ್ರು. ಆಗ ಪ್ಯಾನಲಿಸ್ಟ್ಗಳು ಉಟ್ಕೊಂಡ್ರು. ಚರ್ಚೆಗಳಿಗೆ ಹೋಗುವಂಥದ್ದು, ಅಲ್ಲಿ ಹೋಗಿ ಚರ್ಚೆ ಮಾಡೋವಂಥದ್ದು, ಪಕ್ಷದ ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ಳೋವಂಥದ್ದು, ನಮ್ಮ ವಾದವನ್ನು ಮುಂದಿಡುವಂಥದ್ದು, ಅದೊಂಥರ ಚರ್ಚಾ ಸ್ಪರ್ಧೆ ಅಂತಲೇ ಹೇಳ್ಬೋದು ಈ ಪ್ಯಾನಲ್ ಡಿಸ್ಕಷನ್ಗಳು. ಕೆಲವು ಕಡೆಗೆ ಅರ್ಚಾಟ, ಕೆಲವು ಕಡೆ ಬರೀ ವಿಷಯದ ಒಂದು ಚರ್ಚೆ. ಎಲ್ಲ ರೀತಿಯ ಅನುಭವ ನನಗೂ ಆಗಿದೆ ಮತ್ತು ನಮ್ಮ ತಂಡಕ್ಕೂ ಆಗಿದೆ. ನಾವು ಒಳ್ಳೆಯ ಸಶಕ್ತವಾದಂಥ BJP ಮಾಧ್ಯಮ ತಂಡವನ್ನು ಕಟ್ಟಿದ್ವಿ. ಇಡೀ ರಾಜ್ಯದಲ್ಲಿ BJP ಮೀಡಿಯಾ ಅಂದರೆ ನಂಬರ್ 1 ಅನ್ನುವಂಥ ಸ್ಥಾನದಲ್ಲಿ ನಾವು ಇದ್ವಿ. ಆ ಹೆಗ್ಗಳಿಕೆ ನನಗಿದೆ, ಆದರೆ ನನಗೆ ಸಂತೋಷ. ನನಗೆ ಗೊತ್ತಿರುವ ಪ್ರಕಾರ ನೀವು ಪ್ರಾರಂಭದಿಂದಲೂ ಕೂಡ RSSನಲ್ಲಿ ತೊಡಗಿಸಿಕೊಂಡಿದ್ರಿ ಅನ್ನುವಂಥದ್ದು. ಇದರಲ್ಲಿ ತೊಡಗಿಸಿಕೊಳ್ಬೇಕಾದ್ರೆ ನಿಮ್ಮ ತಂದೆಯವರ ಪ್ರಭಾವ ಹೇಗಿತ್ತು ನಿಮ್ಮ ಮೇಲೆ? ನಿಮ್ಮ ತಂದೆಯವರ ಬಗ್ಗೆ ಹೇಳೋದಾದರೆ? ನಮ್ಮ ತಂದೆ ಜರ್ನಲಿಸ್ಟ್, ಈ ರಾಜ್ಯದ ಹಿರಿಯ ಪತ್ರಕರ್ತರು, ಶೇಷರಾಘವಾಚಾರ್ಯ ಅಂತ. ನಂಗೆ ಹಂಗಾಗಿ ಜರ್ನಲಿಸಮನ್ನು ನಾನು ಹುಡ್ದಾಗಿಂದ ನೋಡ್ರು. ನಾನು 68ನೇ ಇಸ್ವಿ ನಮ್ಮ ತಂದೆಯವರೇ ನನಗೆ ಸಂಘಕ್ಕೆ ಕಳಿಸಿದ್ದು. ಹೋಗೋ ಡಿಸಿಪ್ಲಿನ್ ಕಲಿಯೋಗ ಅಲ್ಲಿ ಅಂತ. ನಮ್ಮನೆ ಪಕ್ಕದಲ್ಲೇ ಸಂಘದ ಶಾಖೆ ನಡೀತಾ ಇತ್ತು. ಅವಾಗ ನಂಗೆ 68ರಿಂದ ಸಂಘದ ಸಂಪರ್ಕ ಇದೆ. ಬೇರೆ ಬೇರೆ ಜವಾಬ್ದಾರಿಗಳನ್ನ ತೊಗೊಂಡು ನಾನು ಸಂಘದಲ್ಲಿ ಕೆಲಸನೂ ಮಾಡಿದೆ. ಮೊದಲನೇ ಚುನಾವಣೆ ನಾನು ಕೆಲಸ ಮಾಡಿದ್ದೆ 1971ರಲ್ಲಿ ಗೋಪಾಲಕೃಷ್ಣ ಅಡಿಗರ ಒಂದು ಲೋಕಸಭಾ ಚುನಾವಣೆಗೆ ಬೆಂಗಳೂರು ದಕ್ಷಿಣದಲ್ಲಿ ನಾನು ಕೆಲಸ ಮಾಡಿದ್ದು. ಅದಾದಮೇಲೆ 72ರಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆ ನಡೀತು. ನಮ್ಮ ಚಿಕ್ಕಪ್ಪ ಅವರೇ ನಿಂತಿದ್ರು. ಆವಾಗ ಬೆಂಗಳೂರಿನ ಜನಸಂಘದ ಕಾರ್ಯದರ್ಶಿಗಳಿದ್ರು. ಸೊ ಅದರೊಳಗೆ ಕೆಲಸ ಮಾಡಿದ್ವಿ. ಆಮೇಲೆ ನಿಮಗೆ ಎಮರ್ಜೆನ್ಸಿ ಬಂತು. ಎಮರ್ಜೆನ್ಸಿ ಆದಮೇಲೆ 77ರಲ್ಲಿ ನಿಮಗೆ KS ಹೆಗಡೆ ಅವರು ಆ ಒಂದು 2ನೇ ಸ್ವಾತಂತ್ರ್ಯ ಹೋರಾಟ ಅನ್ನೋವಂಥ ಒಂದು ಕೆಚ್ಚಿತ್ತು. ಆ ಚುನಾವಣೆ ಸಂಪೂರ್ಣವಾಗಿ ನಾವು ತೊಡಗಿಸ್ಕೊಂಡಿದ್ವಿ. 80ನೇ ಇಸ್ವಿಲಿ ನನಗೆ ಸಂಘದಿಂದ ಬೆಳ್ಳಾವೆ ಅಂತ ಒಂದು ತುಮಕೂರು ಹತ್ರ ಒಂದು ಹೋಬಳಿ ಇದೆ, ಅಲ್ಲಿಗೆ ಕಳಿಸಿದ್ರು ಚುನಾವಣೆ ಕೆಲಸ ಮಾಡೋಕ್ಕೆ. S ಮಲ್ಲಿಕಾರ್ಜುನ ಅವರಿಗೆ ಅಲ್ಲೊಬ್ಬರು ಮನೆಯಲ್ಲಿ ಮಲ್ಲೇಕಾವು ಅಂತ ಹಳ್ಳಿ, ಅಲ್ಲಿ 1 ವಾರ ನಾನು ಅಲ್ಲಿ ಅವ್ರ ಮನೇಲೇ ಇದ್ಕೊಂಡು ಅಲ್ಲಿ ಚುನಾವಣೆಯನ್ನು ಕೆಲಸ ಮಾಡಿದ್ದೆ. ಹಾಗೆ 84, 89, 91ನಲ್ಲಿ ಮತ್ತೆ ರಾಮ ಜನ್ಮಭೂಮಿಯ ಒಂದು ಏನು ಹೋರಾಟದ ನಂತರದ ಚುನಾವಣೆ ಬಂತಲ್ಲ, ಆವಾಗಿಂದ ಪೂರ್ತಿಯಾಗಿ ಭಾರತೀಯ ಜನತಾ ಪಾರ್ಟಿ ಜೊತೆ ನಾನು ಗುರುತಿಸ್ಕೊಂಡೆ. 92ರಲ್ಲಿ ನಾನು ಅಯೋಧ್ಯೆಗೆ ಕರಸೇವೆ ಹೋಗ್ಬೇಕು ನಾನು ಮಾಡಿಬಂದೆ. ನನ್ನ ಜೀವನದ ಅತ್ಯಂತ ಒಂದು ರೋಮಾಂಚಕ ಕ್ಷಣ ಅಂದರೆ ಅಂಥ ಒಂದು ಐತಿಹಾಸಿಕ ಘಟನೆಗೆ ನಾನೊಂದು ಪ್ರತ್ಯಕ್ಷದರ್ಶಿ ಆಗಿದ್ನಲ್ಲ, ಅದೇ ನಂಗೆ ಸಂತೋಷ. ಯಾವತ್ತು ಒಂದು ಮಾತಿದೆ ಸರ್, ಅಂದರೆ ಮಗನಿಗೆ ತಾಯಿ ಆದವಳು ಬಹಳ ಹತ್ರ ಅಂತ. ತಾಯಿ ಮಗನನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾಳೆ ಅಂತ. ನಿಮ್ಮ ತಾಯಿಯವರ ಬಗ್ಗೆ ಹೇಳೋದಿದ್ರೆ ನಿಮ್ಮ ಮೇಲೆ ಅವರೇನಾದರೂ ಪ್ರಭಾವ ಬೀರಿದ್ರಾ? ನಮ್ಮ ತಾಯಿ ನಮಗೆಲ್ಲ ಪಾಪ ಯಾವುದಕ್ಕೂ ಏನು ಅಡ್ಡ ಬರ್ತಾನೆ ಇರಲಿಲ್ಲ. ಅವರು ಅವಾಗೆಲ್ಲ ಹಳೆ ಕಾಲದವರು ಅವರುಗಳೆಲ್ಲ. ಅವಾಗ ಮತ್ತು ನಮ್ಮ ಮನೇಲಿ ನಮ್ಮ ತಂದೆ ಜರ್ನಲಿಸ್ಟ್ ಇರೋದ್ರಿಂದ ತುಂಬ ಲಿಬರಲ್ ಮೈಂಡ್ ಸೆಟ್ಟು ಮನೇಲಿ ಇದ್ದಿದ್ದು. ನಮ್ಮಲ್ಲಿ ಅಂಥ ಯಾವುದೇ ಇಲ್ಲ. ಅನೇಕ ಪತ್ರಕರ್ತರು ಮನೆಗಳಿಗೆ ಬರೋರು. ನಮ್ಮ ತಾಯಿ ಎಷ್ಟೊತ್ತನ ಆಗಲಿ ಅವ್ರಿಗೆ ಎಲ್ಲ ಅಡುಗೆ ಮಾಡೋ ಅಂಥದ್ದು ಇರ್ಬೋದು, ತಿಂಡಿ ಮಾಡ್ಕೊಡೋ ಅಂಥದ್ದು. ನಾವು ಒಂದು ಚಿಕ್ಕ ಮನೇಲಿ ಇದ್ವಿ, ಆದ್ರೂ ನಮಗೇನು ಮನಸ್ಸು ದೊಡ್ಡದಿದ್ದರಿಂದ ಆ ವ್ಯತ್ಯಾಸ ಏನು ಗೊತ್ತಿಲ್ಲ. ಆವಾಗ ಅವತ್ತಿನ 50-60 ವರ್ಷದ ಕೆಳಗಡೆ ನಿಮ್ಗೆ ಅಂಥ ಯಾವ ಬೇಡಿಕೆಗಳು ಯಾರಿಗೂ ಏನಿರಲಿಲ್ಲ. ತುಂಬ ವಾಂಟ್ಸೇ ಭಾಳ ಕಮ್ಮಿ ಇತ್ತು. ಇವತ್ತು ಹಂಗಲ್ಲ. ಈ ಮಗು ಹುಟ್ಟುತ್ತಾನೆ ನಿಮ್ಗೆ ಮೊಬೈಲ್ ಬೇಕು ಅಂತ ಒಂದು ಜಾಗ. ನಾವು ಫೋನ್ ನೋಡೋಕ್ಕೆ ನಮಗೆ ನೋಡೋ ಅಷ್ಟೊತ್ತಿಗೆ 90ನೇ ಇಸ್ವಿ ಬಂದಿದ್ವಿ ನಾವು.
ಅಂದರೆ ಅಷ್ಟು 10 ವರ್ಷ ಕಾಯಬೇಕಾಗಿತ್ತು ಒಂದು ಫೋನ್ ಬರೋಕ್ಕೆ. ಅಂಥ ಸಂದರ್ಭದಲ್ಲೂ ಕೂಡ ಮನೆಯನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ರೊಳಗೆ ನಮ್ಮ ತಾಯಿ ಇದಿದ್ರು. ಮತ್ತು ನಮ್ಮ ಯಾವುದೇ ಚಟುವಟಿಕೆಗೆ ಅವ್ರು ಅಡ್ಡನೂ ಬರ್ತಿರಲಿಲ್ಲ, ಏನು ಅದು ಅಪಸ್ವರನೂ ನುಡಿತಿರಲಿಲ್ಲ. ಮತ್ತು ನಮ್ಮ ತಂದೆಯವರು ನಮಗೆ ಸಪೋರ್ಟ್ ಮಾಡ್ತಿದ್ರು. ನಮ್ಮ ಅಕ್ಕಂದ್ರಿದ್ರು, ಅವರುಗಳು ಕೂಡ ಯಾವುದೂ ಬೇಡ ಅಂತಿರಲಿಲ್ಲ. ನಾನು ಸಾಕಷ್ಟು ತೊಡಸ್ಕೊಂಡಿದ್ದೆ. ಅಯೋಧ್ಯೆಗೆ ಹೋದಾಗಲೂ ಅವರೆಲ್ಲ ಭಾಳ ಭಯ ಬಿದ್ದಿದ್ರು, ಏನಪ್ಪ ಹೋಗ್ತಾ ಇದ್ದಾನೆ ಅಂತ. ನಾನು ನಮ್ಮ ತಾಯಿಗೆ ಹೇಳೋಗಿದೆ, ಏನು ಹುಷಾರಾಗಿ ಹೋಗಿ ಬರ್ತೀನಿ ಅಂತ. ಅದು ಹಾಗೆ ನಮ್ಮದು ಮನೆಯಲ್ಲಿ ತುಂಬ ಸಾಕಷ್ಟು ಸಂಘದ ಅಧಿಕಾರಿಗಳೆಲ್ಲ ಮನೆಗೆ ಬರೋರು, ಎಲ್ಲರೂ ಸಂಪರ್ಕ ಇದ್ದಿದ್ದರಿಂದ ಅಂಥ ಏನು ವ್ಯತ್ಯಾಸ ಆಗ್ತಿರ್ಲಿಲ್ಲ. ಅಯೋಧ್ಯೆಗೆ ಹೋಗಿದ್ದಾಗ ಭಯ ಪಟ್ಟಿದ್ರು ಅಂತ ಹೇಳಿದ್ರಿ ನೀವು. ಅಂದರೆ ಅಯೋಧ್ಯೆಗೆ ಹೋಗಿರುವಂಥ ಒಂದು ಆ ಘಟನೆಯನ್ನು, ಆ ಕ್ಷಣವನ್ನು ಈಗ ನೆನಪು ಮಾಡ್ಕೊಳ್ಬೋದು ಸರ್? ಖಂಡಿತ. 91ರಲ್ಲಿ ಗಲಾಟೆ ಆಯಿತಲ್ಲ, ಅವಾಗ ಫೈರಿಂಗ್ ಎಲ್ಲ ಆಯಿತು, ಅನೇಕರು ಸತ್ರು, ಎಲ್ಲ ಕಡೆ ಗಲಾಟೆಗಳಾಯಿತು ಅಂತ. ಅದರ ಹಿನ್ನೆಲೆ ಅಂದರೆ 92ರಲ್ಲಿ ಕಲ್ಯಾಣ್ ಸಿಂಗ್ ಅವರ ಸರ್ಕಾರ ಆಯಿತು. ಆವಾಗ ಕರಸೇವಕರನ್ನ ಕಳಿಸೋ ಕೆಲಸ ನಡೀತಾ ಇತ್ತು. ನಾವು ದಿನ ಹೋಗಿ ರೈಲ್ವೆ ಸ್ಟೇಷನ್ನಲ್ಲಿ ಕರಸೇವಕರನ್ನ ಬೆಳ್ಕೊಡ್ತಾ ಇದ್ವಿ. ಕೊನೆಗೆ ನಮ್ಮದೊಂದು ಸ್ನೇಹಿತರ ತಂಡ, ನಮ್ಮ ಶಾಖೆಯವರೆಲ್ಲ, ಸೊ ನಾವು ಹೋಗ್ಬಿಡೋಣ ಅಂತ ತೀರ್ಮಾನ ಮಾಡಿದ್ವಿ. ಸರಿ, ನಾವು ಒಂದು ದಿವಸ ಹತ್ತಿದ್ದೆ, ರೈಲ್ ಹತ್ತಿ ಅಯೋಧ್ಯೆಗೆ ಹೋದ್ವಿ. ಅಲ್ಲಿಗೆ ನಾವು ಹೋದಾಗ ನಮಗೇನು ಅಲ್ಲಿ ಏನು ನಡೆಯುತ್ತೆ ಅನ್ನೋದೇನು ಬಗ್ಗೆ ಕಲ್ಪನೆ ಇರಲಿಲ್ಲ. ಒಂದು ಎರಡು ದಿವಸ ಮುಂಚೆ, 3 ದಿವಸ ಮುಂಚೆ ನಾವು ಹೋಗಿದ್ವಿ. ಅಲ್ಲಿ ಅಷ್ಟರೊಳಗೆ ಆಗಲೇ ಅಯೋಧ್ಯೆ ತುಂಬಿ ತುಳುಕ್ತಾ ಇತ್ತು. ಎಲ್ಲೂ ಒಂದು ಮಲಗಕ್ಕಾಗಲಿ ಕೂರಕ್ಕಾಗಲಿ ಜಾಗ ಇಲ್ಲದೆ ಇರೋಷ್ಟು ಜನಗಳು, ಲಕ್ಷಾಂತರ ಮಂದಿ ಕರಸೇವಕರು ಅಲ್ಲಿ ಒಳಗಡೆ ಬಂದ್ಬಿಟ್ಟಿದ್ರು. ಸೊ ನಮಗೆಲ್ಲ ದಿನ ಬೈಠಕ್ಗಳಾಗೋದು, ಅಲ್ಲಿ ನಮಗೇನು ನಾಳೆ ಏನು ಕಾರ್ಯಕ್ರಮ, ನಾಳೆ ಏನೇನು ಇರುತ್ತೆ ಅನ್ನೋದ್ರ ಬಗ್ಗೆ ಸೂಚನೆಗಳು ಕೊಡ್ತಾಯಿದ್ರು. ಯಾಕೆಂದರೆ ನಾವು ಸಾಕಷ್ಟು ಶಿಸ್ತಿನಿಂದ ನಡ್ಕೋಬೇಕು. ಯಾವುದೇ ಸಂದರ್ಭದಲ್ಲೂ ಪರಿಸ್ಥಿತಿ ಕೈಮೀರಿ ಹೋಗ್ದಂಗೆ ನೋಡ್ಕೊಳ್ಳೋಂಥ ಜವಾಬ್ದಾರಿ ಅಲ್ಲಿ ಬಂದಂಥ ಎಲ್ಲ ಸಂಘದ ಸ್ವಯಂ ಸೇವಕರು ನಿರ್ವಹಿಸಬೇಕು ಅಂತ ಹೇಳಿದರು. ಕೊನೆಗೆ ಯಾವತ್ತೂ ಡಿಸೆಂಬರ್ 6ನೇ ತಾರೀಕು ಏನು ಕರಸೇವೆ ಇತ್ತಲ್ಲ, ಹಿಂದಿನ ದಿವಸ ನಮ್ಗೆ ಹೇಳೋದು, ಸರಿಯೂ ನದಿಗೆ ಹೋಗಿ ನೀವೊಂದು ಹಿಡಿ ಮಣ್ಣನ್ನು ತರಬೇಕು, ಅದನ್ನು ನೀವು ಎಲ್ಲಿ ನಾವು ಕರಸೇವೆ ಮಾಡುವಂಥ ಜಾಗದ ಅಲ್ಲಿ ಹಾಕ್ಬಿಟ್ಟು ಹೋಗಬೇಕು ಅಂತ ಸೂಚನೆ ಕೊಟ್ಟರು. ಅದು ಅನೇಕರಿಗೆ ಹಿಡಿಸ್ಲಿಲ್ಲ. ಏನು ನಾವು ಈ ಬಣ್ಣ ಹಾಕಕ್ಕೆ ಬಂದಿದ್ದಿಲ್ಲ ಅಂತೇಳಿ ಅವರು ಆಕ್ರೋಶ ಇದ್ದೇ ಇರ್ತಾರೆ ಯುವಕರು. ಆ ಸಂದರ್ಭದಲ್ಲಿ ಸಾಕಷ್ಟು ನಿರಾಶರಾಗಿ ಕೆಲವರೆಲ್ಲ ಹೊರಟೋದ್ರು. ಆದರೆ ನಾವು ತೀರ್ಮಾನ ಮಾಡಿದ್ರಿ, ನಮಗೇನು ಸೂಚನೆ ಕೊಡ್ತಾರೋ ಅದನ್ನು ಚಾಚು ತಪ್ಪದೆ ಮಾಡಬೇಕು ಅಂತ. ಅದು ನನ್ನ ಅದೃಷ್ಟಕ್ಕೆ ಏನಾಯಿತು ಅಂದರೆ, ನಮ್ಗಳಿಗೆಲ್ಲ ಒಂದು ರಕ್ಷಣೆ ವ್ಯವಸ್ಥೆಗೆ ನಿಯೋಜನೆ ಮಾಡಿದ್ರು. ನಾನು ಎಲ್ಲಿದ್ದೆ ಅಂದರೆ, ಎಲ್ಲಿ ಕಾರ್ ಸೇವೆ ನಡಿಬೇಕು ಅಂತ 150 ಮೀಟ್ರ್ ಜಾಗ ಏನಿತ್ತು ಅಲ್ಲಿ ನಮಗಿರಕ್ಕೆ ಹೇಳಿದರು. ಸೊ ಅಂದರೆ ಎಲ್ಲಿ ಎಪಿಕ್ ಪಾಯಿಂಟ್ ಅಂತ ಹೇಳ್ತಿರಲ್ಲ, ಆ ಜಾಗದಲ್ಲಿ ನಾನು ನಮ್ಮ ಜೊತೆ ಬಂದವರೆಲ್ಲ ಅಲ್ಲೇ ಇದ್ವಿ. ನಮ್ಮೆಲ್ರಿಗೂ ಸಂಘದ ನಿಕ್ಕರ್ ಹಾಕೊಂಡ್ಬರ್ಬೇಕು ಅಂತ ಹೇಳಿದರು. ನಾವೆಲ್ಲ ಹಾಕ್ಕೊಂಡು ಹೋಗಿ ನಿಂತಿದ್ವಿ ಅಲ್ಲಿ. ಅಷ್ಟೊಳಗೆ ಎಲ್ಲ ಸಾವಿರಾರು ಜನ ಬಂದು ಸೇರಿಬಿಟ್ಟಿದ್ರು. ಎಲ್ಲರ ಬಾಯಲ್ಲೂ ಜೈ ಶ್ರೀರಾಮು ಕೂಗೋದು, ಕಿರಿಚೋದು. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು 2 ಲಕ್ಷ ಜನ ಕಿರಿಸ್ತಾ ಇದ್ದರೆ ನೀವು ಆ ಮಧ್ಯದಲ್ಲಿ ಎಲ್ಲ ನೋಡ್ತಾ ಇರಬೇಕು ಅಂದರೆ ಎಂಥವನಿಗಾನ ಎದೆ ನಡ್ಗತ್ತೆ, ಏನಾಗತ್ತೆ ಏನು ಅನ್ನೋದು ಊಹೆ ಮಾಡೋಕ್ಕೂ ಆಗೋದಿಲ್ಲ. ಅಲ್ಲಿ ಯಾರು ಆ ಜಾಗದಲ್ಲಿ ನಮಗೇನು 150 ಮೀಟ್ರ್ ಜಾಗ ಇತ್ತು, ಅಲ್ಲಿ ಯಾರು ಒಳಗಡೆ ಯಾರನ್ನೂ ಬಿಡಬಾರ್ದು, ನೀವು ಅದನ್ನು ಕಾಯಬೇಕು ಅಲ್ಲೇನು ಅಂತ. ಆದರೆ ನುಗ್ಗಕ್ಕೆ ಶುರು ಮಾಡಿದ್ರು ಒಳಗಡೆ. ನಾವು ಒಂದಷ್ಟು ಜನ ಹೊರಗೆ ಹಾಕಕ್ಕೆ ನೋಡಿದ್ವಿ. ಆದರೆ ಅಲ್ಲಿ ಉತ್ತರದ ಜನ ಇದ್ದಂಥ ರೋಷದಲ್ಲಿ ನಾವು ಅವ್ರನ್ನೇನು ಮಾಡೋಂಥ ಸ್ಥಿತಿಲಿ ಇರಲಿಲ್ಲ. ಆಮೇಲೆ ಮತ್ತು ಅದು ಅಪಾಯನೂ ಇತ್ತು, ಯಾಕಂದರೆ ತುಂಬ ರೋಷ ತಿರುಗಿ ಬಿದ್ದು ನಮ್ಮ ಮೇಲೆ ಬೀಳ್ತಾರೆ ಅನ್ನೋದು ಇತ್ತು. ಯಾಕಂದ್ರೆ ನಾವೆಲ್ಲ ಸಂಘದ ನಿಕ್ಕರಲ್ಲಿದ್ವಿ ಆಗ. ಸರಿ, ಅಷ್ಟರೊಳಗೆ ಯಾರೋ ಒಂದು ಹಳದಿ ಪಟ್ಟಿ ಕಟ್ಕೊಂಡು ಒಳಗಡೆ ನುಗ್ಗಿದ್ರು. ಇವರನ್ನೆಲ್ಲ ಹೊರಗೆ ಹಾಕಕ್ಕೆ ಹೋದಾಗ ಜನ ನುಗ್ಗಕ್ಕೆ ಶುರು ಮಾಡ್ಬಿಟ್ರು. ನಾವು ಅವಾಗೇನು ಅಂದ್ಕೊಂಡಿದ್ದೆ, ಇದು ಇನ್ನು ನಮ್ಮ ನಿಯಂತ್ರಣದಲ್ಲಿಲ್ಲ, ಯಾಕಂದರೆ ಜನ ತುಂಬೋದ್ರು. ಆಚೆ ಬಂದ್ವಿ. ಆಚೆ ಬಂದು ನಾನು ಮನೆಗೆ ಫೋನ್ ಮಾಡಬೇಕಾಯಿತು. ನಾನು ಮನೆಗೆ ಬಂದು ಫೈಜಾಬಾದ್ ಬಂದು, ನಾನು ಅಲ್ಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ತಾಯಿಯವ್ರಿಗೆಲ್ಲ ಗಾಬರಿ ಆಗ್ಬಾರ್ದು ಅಂದ್ಬಿಟ್ಟು, ಅಲ್ಲಿಲ್ಲ, ನಾನು ಬಂದುಬಿಟ್ಟಿದ್ದೀವಿ, ನಾವು ಈಗ ಅಲ್ಲೆಲ್ಲ ಹೊಡಿತಾ ಇದ್ದಾರೆ, ಗಲಾಟೆ ಇಲ್ಲ, ಹಿಂಗೆ ಹೊಡಿತಾ ಅಂತ ಅಲ್ಲಿ ಹೇಳ್ಬಿಟ್ಟು ನಾವು ತಿರುಗಿ ವಾಪಸ್ಸು ಕರಸೇವಾ ನಗರಕ್ಕೆ ಬಂದ್ವಿ. ಅಲ್ಲಿ ಬಂದಾಗ ಹೇಳ್ದು ಅಲ್ಲೆಲ್ಲ ಹೊಡಿತಾ ಇದ್ದಾರೆ ಅಂತ. ಸರಿ, ನಾವೆಲ್ಲ ಹೋಗಿ ಅಲ್ಲಿ ನಿಂತ್ಕೊಂಡ್ವಿ. ಎಲ್ಲಿ ಬಾಬ್ರಿ ಆ ವಿವಾದಿತ ಕಟ್ಟಡ ಏನಿದೆಯಲ್ಲ ಹೊಡಿತಾ ಇದ್ದಲ್ಲ, ಅದು ಒಂದು ಸಂಜೆ ಅಷ್ಟೊತ್ತಿಗೆ ಎಲ್ಲ ನೆಲಸಮ ಆಗೋಯ್ತು, 3 ಡೂಮುಗಳು. ಆದ ತಕ್ಷಣ ನಮಗೆ ಅಲ್ಲಿ ಸೂಚನೆ ಕೊಟ್ಟಿದ್ದೇನೆಂದರೆ, ಅಂದರೆ ಮುಗಿದ ತಕ್ಷಣ ಅಲ್ಲಿ ಡೆಬ್ರಿಸ್ ಎಲ್ಲ ಕ್ಲಿಯರ್ ಮಾಡೋಕ್ಕೆ ಶುರು ಮಾಡಿ. ಯಾಕೆಂದರೆ ಪೊಲೀಸ್ ಬರೋ ಅಷ್ಟರೊಳಗೆ ಅಲ್ಲಿ ಒಂದು ತಾತ್ಕಾಲಿಕವಾದಂಥ ಮಂದಿರವನ್ನು ನಿರ್ಮಾಣ ಮಾಡಬೇಕಾಯ್ತು, ಅನಿವಾರ್ಯ ಆಯಿತು. ಅಕಸ್ಮಾತ್ ಏನಾನ ಪೊಲೀಸವ್ರು ಬಂದು ಆ ಜಾಗವನ್ನು ವಶಪಡಿಸ್ಕೊಂಡಿದ್ರೆ ಅಲ್ಲಿದ್ದಂಥ ಮಂದಿರ
ಕೋರ್ಟಲ್ಲಿ ಸ್ಟೇಟಸ್ಕೋ ಕೊಟ್ಟಿದ್ರೆ ನಾವೇನೂ ಮಾಡೋಕ್ಕಾಗ್ತಿಲ್ಲ. ದೇವಸ್ಥಾನ ಅದರಿಂದ ರಾತ್ರಿ ಎಲ್ಲ ಕೆಲಸ ನಡೀತು. ಕೆಲಸ ಒಂದು ತಾತ್ಕಾಲಿಕವಾದಂಥ ಮಂದಿರನ ಕಟ್ಟಿದ್ರು. ನಮ್ಮ ಜೊತೆ ಜಯನಗರದ ಶಾಸಕರಿದ್ದರು, ವಿಜಯ್ ಕುಮಾರ್ ಅವರು ಸಿವಿಲ್ ಇಂಜಿನಿಯರ್ ಇದ್ದರು. ಅವ್ರನ್ನ ಕರೆಸಿ ಆ ಫೌಂಡೇಶನ್ನೆಲ್ಲ ಅವ್ರಿಗೆ ಇಂಜಿನಿಯರಿಂಗ್ ಅವರು ಅದಕ್ಕೆಲ್ಲ ಸಹಾಯ ಮಾಡಿದ್ರು. ನಾವೆಲ್ಲ ಮಣ್ಣು ಎತ್ತಾಕೋದು, ಇಟ್ಟಿಗೆ ಎತ್ತಾಕೋದು, ಈ ಕೆಲಸ ಎಲ್ಲ ಇವತ್ತು ದೇಶದಲ್ಲಿ ನನ್ನ ಒಬ್ಬನ ಹತ್ರನೇ ಕರಸೇವೆ ಮಾಡ್ತಾರಂಥ ಫೋಟೋಗಳಿರೋದು. ಆ ಫೋಟೋ ನೋಡಿದಿರಲ್ಲ. ಯಾಕೆ ಅಂದರೆ ಅಲ್ಲಿ ಹಿಂದಿನ ದಿವಸ ಯಾರ್ಯಾರು ಫೋಟೋಗ್ರಾಫರ್ಗಳಿದ್ರು ಅವರು ಕ್ಯಾಮ್ರಾ, TV ಕ್ಯಾಮ್ರಾಗಳು ಅದನ್ನೆಲ್ಲ ಹೊಡೆದಾಕ್ಬಿಟ್ರು. ಕರೆಸಬೇಕು ಎವಿಡೆನ್ಸ್ ಆಗಿಬಿಡುತ್ತೆ ಅಂತ ಅವ್ರು ಯಾರನ್ನೂ ಉಳ್ಸೋಕೆ ಬಿಡಲಿಲ್ಲ. ಅದನ್ನ ನಾವು ಕ್ಯಾಮ್ರಾ ತೊಗೊಂಡೋಗಿದ್ದೆ. ನೆಕ್ಸ್ಟ್ ಡೇ ಈ ಕೆಲಸ ಶುರು ಆದ ನಾನು ತೆಗೆದು ಫೋಟೋಗಳು ತೆಗೆದೆ. ನಾನು ಅದು ಇಟ್ಕೊಂಡು ನಾನು ಅವಾಗ ಅಲ್ಲಿ ತೆಗೆದಿದ್ದು. ಯಾಕಂದ್ರೆ ನಾನು ಒಬ್ಬನೇ ತೆಗೆದಿದ್ದದು. ನನ್ನ ಒಬ್ಬನ ಹತ್ರ ಕ್ಯಾಮ್ರಾ ಆಚೆ ತೆಗೆದಿದ್ದು ಯಾರ ಹತ್ರನೂ ಇಲ್ಲ, ನಾನು ಒಬ್ಬನ ಹತ್ರ. ಅದೊಂದು ನನಗೊಂದು ಹೆಮ್ಮೆ. ಅವತ್ತೆಲ್ಲ ತಾತ್ಕಾಲಿಕವಾದಂಥ ಒಂದು ದೇವಸ್ಥಾನ ಏನು ಮಾಡುತ್ತೆ, ಎಲ್ರಿಗೂ ದರ್ಶನಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಮತ್ತು ನೆಕ್ಸ್ಟ್ ಡೇ ಸೂಚನೆ ಕೊಟ್ಬಿಟ್ಟಿದ್ದು ಅವತ್ತು ರಾತ್ರಿನೇ. ಬೆಳಗ್ಗೆ ಪೊಲೀಸವ್ರು ಬರ್ತಾರೆ, ನೀವು ತಿರುಗಿ ಇತ್ಲಾಗ ಬರಬೇಡ್ರಿ, ಯಾರೇ ಕೂಗಿದ್ರು ನೀವು ಸ್ಟ್ರೈಟ್ ರೈಲ್ವೆ ಸ್ಟೇಷನ್ಗೆ ಹೋಗಿ ನಿಮ್ಮ ಮನೆಗಳಿಗೆ ಹೊರಟ್ಬಿಡಿ ಅಂತ. ಅದೇ ರೀತಿ ಆಯಿತು. ರಾತ್ರಿ 2 ಗಂಟೆಗೆ ಪೊಲೀಸವ್ರು RAF ಅವರು ಎಂಟ್ರಾದರು ಕರಸೇವಾಪುರಂಗೆ. ಅಷ್ಟೊಳಗೆ ಮೈಕಲ್ಲಿ ಕೂಗಕ್ಕೆ ಶುರು ಮಾಡೋದು, ಬಂದ್ಬಿಡ್ತಾ ಇದ್ದಾರೆ, ಬನ್ನಿ ಅಂತ. ನಮಗೆ ಸೂಚನೆ ಕೊಟ್ಟಿದ್ರು ಹೋಗಬಾರ್ದು ಅಂತ. ನಮ್ಮ ಲಗೇಜ್ ಎಲ್ಲ ಎತ್ಕೊಂಡು ನಾವು ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಒಂದು ರೈಲು ವಾರಣಾಸಿ ಕಡೆ, ಇನ್ನೊಂದು ರೈಲು ಲಕ್ನೋ ಕಡೆ. ನಾವು ವಾರಣಾಸಿ ಕಡೆ ರೈಲು ಹತ್ತಿದ್ವಿ. ರೈಲ್ ಬಂದು ವಾರಣಾಸಿ ರೈಲ್ವೆ ಸ್ಟೇಷನಲ್ಲಿ ಒಂದು ದಿವಸ ಇದ್ದು, ನೆಕ್ಸ್ಟ್ ಡೇ ರೈಲ್ ಹತ್ಕೊಂಡು ನಾವು ಮಡ್ರಾಸಿಗೆ ಬಂದು. ಅವಾಗೆಲ್ಲ ಡೈರೆಕ್ಟ್ ಟ್ರೈನ್ ಇರಲೇ ಇಲ್ಲ. ಮಡ್ರಾಸಿಂದ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರು ಬರೋ ಅಷ್ಟೊಳಗೆ ಅಲ್ಲೆಲ್ಲ ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂದರು. ನಾವು ಹತ್ರ ಏನೇನು ಇತ್ತಲ್ಲ ಕೇಸ್ ಇದು ಅವೆಲ್ಲ ತೆಗೆದು ಆಚೆ ಹಾಕ್ಬಿಟ್ಟು ಬಂದು ನಮಗೇನು ಅರೆಸ್ಟ್ ಏನು ಮಾಡಲಿಲ್ಲ. ಆದರೆ ಆ ರೋಮಾಂಚನವಾದಂಥ ಗಳಿಗೆಯಲ್ಲಿ ನಾವು ಅಲ್ಲಿದ್ವಿ, ಅದನ್ನು ನೋಡಿದ್ವಿ. ಅಲ್ಲಿ ಕಟ್ಟೋದ್ರೊಳಗೆ ನಮ್ಮದು ಒಂದು ಅಳಿಲು ಸೇವೆ ಇತ್ತು ಅನ್ನೋದೇ ನಮ್ಮ ಒಂದು ಸಮಾಧಾನ, ಸಾರ್ಥಕತೆ. ಮತ್ತು ನೋಡಿದ್ವಲ್ಲ ಐತಿಹಾಸಿಕ ಘಟನೆ ಅನ್ನೋದು ಸಂತಸದ ಸಂಗತಿ. ಅದರೊಳಗೂ ವಿಶೇಷವಾಗಿ ಫೋಟೋ ಸಮೇತ ಇದೆ ನಂತರ. ಅದೇ ಈಗ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಯ್ತಲ್ವಾ ಸರ್, ಆ ಸಂದರ್ಭದಲ್ಲಿ ನಿಮ್ಗೆ ಏನಂತ ಅನ್ನಿಸ್ತು? ಇದೆಲ್ಲ ಘಟನೆ ಒಂದ್ಸಲ ನೆನಪಿಗ್ವಂತ ನಿಮ್ಗೆ? ಅವತ್ತಿದ್ದಂಥ ಪರಿಸ್ಥಿತಿಯಲ್ಲಿ ಇದಾಗತ್ತೆ ಅಂತ ಕಲ್ಪನೆನೂ ಇರಲಿಲ್ಲ. ಯಾಕಂದ್ರೆ ನೀವು ಈ ದೇಶದಲ್ಲಿ ಕೋರ್ಟಲ್ಲಿ ಹೋಗ್ಬಿಟ್ರೆ ಇಂಥ ವಿಚಾರಗಳು, ವಿವಾದಾತ್ಮಕ ವಿಚಾರಗಳು, ಅದು ಇತ್ಯರ್ಥ ಆಗೋದಕ್ಕಿಂತ ಹೆಚ್ಚಾಗಿ ಅವ್ರು ಸುಮ್ಮನೆ ತಳ್ಕೊಂಡು ಹೋಗೋದೇ ಜಾಸ್ತಿ ಆಗ್ತಾಯಿತ್ತು. ನೀವು ಎಷ್ಟೇ ಎವಿಡೆನ್ಸ್ ಕೊಟ್ಟರು, ಆ ಒಂದು ಮಸೀದಿ ಇರೋ ಇತ್ತು ಅಂತ ಅವ್ರನ್ನ ನಂಬ್ಕೊಂಡಿದ್ರಲ್ಲ, ಆ ಜಾಗದಲ್ಲಿ ಮಂದಿರ ಕಟ್ಟಕ್ಕೆ ಕೋರ್ಟ್ ಅವ್ರು ಕೊಡ್ತಾರಾ ಅನ್ನೋವಂಥ ಅನುಮಾನ ಆಯಿತು. ಹೋರಾಟಗಳು ಇನ್ನೂ ಬಾಕಿ ಇತ್ತು. ಸಾಕಷ್ಟು ಹೋರಾಟ ಆಮೇಲೆ ಆಯ್ತಲ್ಲ, ಗೋಧ್ರಾ ಗಲಾಟೆ ಎಲ್ಲ ನಿಮ್ಗೆ ತಿಳಿದೇ ಇದೆ. ಆದರೆ ನರೇಂದ್ರ ಮೋದಿಯವರ ಸರ್ಕಾರ ಬಂದಮೇಲೆ ಆ ಇಡೀ ಆ ಭಾವನೆ ವ್ಯತ್ಯಾಸ ಆಯಿತು. ಯಾಕೆಂದರೆ ಅದಕ್ಕೆ ಏನೇನು ನಾವು ಅವಳು ವಿಶ್ವ ಹಿಂದೂ ಪರಿಷತ್ ಇರ್ಬೋದು, BJP ಅವರು ಇರ್ಬೋದು, ನಾವು ನ್ಯಾಯಾಲಯದ ತೀರ್ಮಾನಕ್ಕೆ ತಲೆಬಾಗ್ತೀವಿ. ಯಾವುದೇ ಮಾತುಕತೆ ಮೂಲಕ ಇದು ಬಗೆಹರಿಯಲ್ಲ. ಯಾಕಂದರೆ ಮಾತುಕತೆ ಮುಖ ಯಾಕೆ ಬಗೆಹರಿಯೋದು, ನಾವು ನೀವು ಮಾತಾಡ್ಬಿಟ್ರು ಬಗೆಹರಿಸ್ಕೊಂಡ್ಬಿಟ್ರೆ ನಾವು ಕಟ್ಟಕ್ಕಾಗಲ್ಲ. ಇನ್ಯಾರೋ ಒಬ್ಬ 3ನೇ ವ್ಯಕ್ತಿಗೆ ಕೇಸ್ ಹಾಕ್ತಾನೆ. ಕೇಸ್ ಹಾಕಿದ್ರೆ ಅದಕ್ಕೆ ವ್ಯಾಲಿಡಿಟಿ ಇರುತ್ತೆ. ಹಾಗಾಗಿ ಕೇವಲ ಮಾತುಕತೆ ಮೂಲಕ ನಾವು ಇದನ್ನು ಬಗೆಹರಿಸ್ಕೊತೀವಿ ಅಂತ ಅವ್ರು ಏನು ಹೇಳಿದ್ರಲ್ಲ, ಹಾಗಾಗಿ ಕೊನೆಗೆ ಇದು ಕೋರ್ಟ್ ಮೂಲಕ ಶ್ರೀ ಗುರುಜಿಗಳು ಪಾಪ ಬಂದು ಅವರು ಪ್ರಯತ್ನ ಪಟ್ಟರು ಮಾತುಕತೆ ಮೂಲಕ ಅಂತ. ಅದೆಲ್ಲ ಯಶಸ್ವಿ ಆಗಲಿಲ್ಲ, ಯಾರೂ ಒಪ್ಪಲಿಲ್ಲ. ಕೊನೆಗೆ ನ್ಯಾಯಾಲಯದಲ್ಲಿ ಬಂದಾಗ ನಿಜಕ್ಕೂ ಅದೊಂದು ಅಮೃತ ಗಳಿಗೆ ಅಂತ ಹೇಳ್ಬೋದು. ಇದನ್ನು ನಾವು ನಮ್ಮ ಜನ್ಮದಲ್ಲಿ ನಾವು ಬದುಕಿರುವಾಗಲೇ ಇವೆಲ್ಲ ನೋಡ್ತೀವ ಅನ್ನುವಂಥ ಒಂದು ಅನುಮಾನ ಇದ್ದಿದ್ದು ನಮ್ಮ ಕಣ್ಮುಂದೆನೇ ಇವತ್ತು ರಾಮ ಮಂದಿರ ಆಯಿತು. ಕಟ್ಟಬೇಕಾದ್ರೂ ಹೋಗಿ ನೋಡ್ಕೊಂಬಂದೆ, ಮುಗಿದ ಮೇಲೂ ಮೊನ್ನೆ ಕುಂಭಮೇಳದ ಸಂದರ್ಭದಲ್ಲೂ ಹೋಗಿ ನೋಡ್ಕೊಂಬಂದ್ವಿ. ಅಂದರೆ ನಮಗೆ ನಮ್ಮ ಒಂದು ಪಾತ್ರ ಇದ್ದಂಥ ಜಾಗದಲ್ಲಿ ಶ್ರೀರಾಮನ ಸೇವೆ ನಾವು ಮಾಡಿದ್ವಿ ಅನ್ನೋ ಒಂದು ಸಂತಸ, ಸಮಾಧಾನ, ಆ ಭಕ್ತಿ ಭಾವ ನಮಗೆ ಸದಾ ಇರುತ್ತೆ. ಮತ್ತು ಇದೊಂದು ಮರೆಯಲಾಗದ ಘಟನೆ. ಪ್ರಾಯಶಃ ನನಗನ್ಸುತ್ತೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗದೆ ಹೋಗಿದ್ರೆ ಇವತ್ತಿಗೂ ಕೂಡ ಅಲ್ಲಿ ಆ ತಾತ್ಕಾಲಿಕ ಕಟ್ಟಡದಲ್ಲಿ ರಾಮಲೆಲ್ಲ ಇರೋನು ಅನ್ನೋದ್ರೊಳಗೆ ಅನುಮಾನನೇ ಇಲ್ಲ. ಇವತ್ತು ಅವ್ರು ಬಂದಿದ್ದಕ್ಕೆ ಎಲ್ಲ ಕಾನೂನಿನ ಕಗ್ಗಂಟುಗಳು ಬಗೆಹರಿತು.
ನಮ್ಮ ರಾಮ ಮಂದಿರದ ಪರವಾಗಿ ನ್ಯಾಯಬದ್ಧವಾದಂಥ ತೀರ್ಪು ಬಂತು. ನೀವು ಚಿಕ್ಕಂದಿನಿಂದ ಕೂಡ RSSನ ಸಿದ್ಧಾಂತವನ್ನು ಕೇಳ್ಕೊಂಡೇ ಬೆಳ್ಕೊಂಡು ಬಂದಿದ್ದೀರಾ. ಈಗ ನಿಮ್ಗೆ ಏನು ಅನಿಸ್ತದೆ ಸರ್, ಅವಾಗಿನ RSSನ ಸಿದ್ಧಾಂತಕ್ಕೂ ಈಗಿರುವ RSSನ ಸಿದ್ಧಾಂತಕ್ಕೂ ವ್ಯತ್ಯಾಸ ಇದೆಯಾ ಅಂತ ಏನಾದರೂ ಅನಿಸುತ್ತೆ? ನೋಡಿ, ಸಂಘ ಬದಲಾಗಲ್ಲ, ಸಂಘವನ್ನ ನೋಡೋ ನಮ್ಮಂತವ್ರು ಬದಲಾಗೋದು. ಆದರೆ ಸಂಘ ಬದಲಾಯಿತು ಅಂತ ಹೇಳ್ತೇವೆ. ಅವತ್ತು ಸಂಘದ ಸಿದ್ಧಾಂತ ಹಿಂದೂಗಳ ಐಕ್ಯತೆ, ಇವತ್ತು ಸಂಘದ ಐಕ್ಯತೆ. ಅವತ್ತು ದೈನಂದಿನ ಶಾಖೆ, ಇವತ್ತು ದೈನಂದಿನ ಶಾಖೆ. ಅವತ್ತು ಬೌದ್ಧಿಕ್ಕೂ ಬೈಠಕ್ಗಳು, ಇವತ್ತು ಬೌದ್ಧಿಕ್ಕೂ ಬೈಠಕ್ಗಳು. ಸಂಘ ಆರಂಭವಾದ ದಿನದಿಂದಲೂ ನಿಮಗೆ ITC, OTC, ಅದೇ ಧ್ವಜ, 40ನೇ ಇಸ್ವಿಯಿಂದ ಅದೇ ಪ್ರಾರ್ಥನೆ, ಯಾವುದೂ ಬದಲಾಗಿಲ್ಲ. ಯಾಕೆಂದರೆ ವಿಚಾರ ಆ ಒಂದು ಫಾರ್ಮುಲಾ ಏನಿದೆ ಅದು ಯಾವತ್ತು ನಿತ್ಯ ನೂತನ ಅದು. ಹಾಗಾಗಿ ನೀವು ನೋಡೋ ದೃಷ್ಟಿ, ಈ ಕಾಂಗ್ರೆಸ್ ಅವರು RSS ಬದಲಾಗ್ಬಿಟ್ಟಿದೆ ಅಂತ ಹೇಳೋರು ಒಂದೊಂದ್ಸೆ, ಬದಲಾಗಿರೋದು ಅವರುಗಳು, ನಾವಲ್ಲ. ನಮ್ಮ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ. ಹಂಗೆ ಸಂಘ ವಿಚಾರದಲ್ಲಿರ್ಬೋದು, ಸಿದ್ಧಾಂತದಲ್ಲಿರ್ಬೋದು ಯಾವುದೇ ವ್ಯತ್ಯಾಸ ಆಗಿಲ್ಲ. ಕಾಲಕ್ಕೆ ಕೆಲವು ಬದಲಾವಣೆ ನೋಡಿ. ಮೊದಲು ಚಡ್ಡಿ ಆಗ್ತಾ ಇದ್ವಿ, ಈಗ ಪ್ಯಾಂಟ್ ಬಂದಿದೆ. ಮೊದಲು ಲೆದರ್ ಬೆಲ್ಟ್ ಆಗ್ತಾಯಿದ್ರು, ಈಗ ಬಟ್ಟೆ ಬೆಲ್ಟ್ ಬಂದಿದೆ. ನೀವು ಮೊದಲು ನಾನು ಸಂಘಕ್ಕೆ ಸೇರಿದಾಗ ಕಾಲಿಗೆ ಪೊಲೀಸ್ ಶೂಸ್ ಅಂತಿತ್ತು, ಪಟ್ಟಿ, ಪುಂಗ್ಲಿ, ಆ ಕಬ್ಬಣದ್ದು ಇದು ಇಷ್ಟು ದಪ್ಪ ಶೂಸ್ ಅದನ್ನ ಹಾಕ್ಬೇಕಾಗಿತ್ತು. ಈ ರೂಟ್ ಮಾರ್ಚ್ ಬಂತು ಅಂದರೆ ನಾವು ಪೊಲೀಸವ್ರನ್ನ ಹತ್ರ ಹೋಗಿ ಆ ಪಟ್ಟಿ ಪುಂಗ್ಲಿ ಎಲ್ಲ ಇಸ್ಕೊಂಬರ್ಬೇಕಾಗಿತ್ತು. ಯಾಕೆಂದರೆ ಅಷ್ಟೊಂದು ಇತ್ತು. ಆವಾಗ 3 ಬಟನ್ ಇತ್ತು ಇಲ್ಲಿ ಶರ್ಟ್ಗೆ, ಇಲ್ಲಿ ಹಾಫ್ ಶರ್ಟ್, ಈ ಥರ ಎಲ್ಲ ಇತ್ತು. ಅವೆಲ್ಲ ಕಾಲಕ್ಕೆ ಸರಳೀಕರಣ ಆಗಿದೆ. ಸಂಘದ ಒಂದು ಗಣವೇಶ ಇರ್ಬೋದು. ಮತ್ತು ಆದರೆ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲದೆ ಅದೇ ರೀತಿಯಾದಂಥ ಒಂದು ವ್ಯಕ್ತಿ ನಿರ್ಮಾಣದ ಕೆಲಸ ಸಂಘ ಅವತ್ತು ಮಾಡ್ತಾಯಿದೆ, ಇವತ್ತು ಮಾಡ್ತಿದೆ. ಅದೇ ಕಾರಣಕ್ಕಾಗಿ ಇವತ್ತು ಇಷ್ಟು ಭವ್ಯವಾಗಿ ಒಂದು ಶತಮಾನದ ಒಂದು ಗಳಿಗೆಯಲ್ಲಿ ನಿಂತಿರಬೇಕಾದ್ರೂ ಕೂಡ ಇವತ್ತು ಈ ದೇಶಕ್ಕೆ 2 ಪ್ರಧಾನಿಗಳನ್ನು ಕೊಟ್ಟರು, ಅಸಂಖ್ಯಾತ ಮುಖ್ಯಮಂತ್ರಿಗಳು, ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ಅದೇ ಇವರೇ ಮಾನದಂಡ ಅಂತಲ್ಲ ನಾನು ಹೇಳ್ತಾ ಇರೋದು. ಇವರೆಲ್ಲರೂ ಕೂಡ ಆ ಮಟ್ಟಕ್ಕೆ ಬೆಳೆದರು. ಈ ಸಂಘದ ಒಂದು ಅನೇಕ ಈಗ ಕಾರ್ಮಿಕ ಕ್ಷೇತ್ರದಲ್ಲಿ ತಗೊಳ್ಳಿ, ಎಷ್ಟೋ ಜನ ಎಲೆಮೆರೆಕಾಯಿಗಳು ಈ ಸಂಘದ ವಿಚಾರವನ್ನು ಮುಂದಿಟ್ಕೊಂಡು ಕೆಲಸ ಮಾಡಿದ್ದಾರೆ. ವಿದ್ಯಾರ್ಥಿ ಪರಿಷತ್ತು ಸಂಘದ ಒಂದು ವಿದ್ಯಾರ್ಥಿ ಪರಿಷತ್ತಿನ ಅನೇಕ ವಿದ್ಯಾರ್ಥಿ ನಾಯಕರು ಭಾರತೀಯ ಜನತಾ ಪಾರ್ಟಿಯ ನಾಯಕರಾಗಲಿ, ಅರುಣ್ ಜೇಟ್ಲಿ ಇರ್ಬೋದು, ಅನೇಕರು, ಪ್ರಮೋದ್ ಮಹಾಜನ್, ಇವರೆಲ್ಲರೂ ವಿದ್ಯಾರ್ಥಿ ಪರಿಷತ್ತಲ್ಲಿದ್ದವರು. ಅವರು ಆ ಮಟ್ಟಕ್ಕೆ ಏರಿದ್ರು. ಅಂದರೆ ಯಾಕಾಯಿತು ಅಂದರೆ ಸಂಘದ ಒಂದು ಏನು ಕಾರ್ಯಕ್ರಮಗಳಿದೆ, ನಿತ್ಯ ಶಾಖೆ ಇದೆ, ಸಂಘದ ಸಂಸ್ಕಾರಗಳೇನಿದೆ, ಅದು ಆ ಮನುಷ್ಯನ ವ್ಯಕ್ತಿತ್ವವನ್ನು ರೂಪಿಸುವಂಥ ಕೆಲಸ ಅವತ್ತಿಂದ ನಡೀತಾ ಇದೆ, ಇವತ್ತು ನಡೀತಾ ಇದೆ. ಹೀಗಾಗಿ ಸಂಘ ಯಾವತ್ತೂ ನಿತ್ಯ ನೂತನ. ನಾವು ನೋಡೋ ಅಂಥವ್ರನ್ನ ಬದಲಾವಣೆ ಆಗ್ಬೋದು ಅಷ್ಟೇ. ಕೆಲವರು ಹೇಳ್ತಾರಲ್ವಾ ಸರ್, ಸ್ಯಾಫ್ರನ್ ಟೆರರಿಸಮ್ ಅಂತ ಹೇಳಿ, ಅದಕ್ಕೆ ಮೊನ್ನೆ ಉತ್ತರ ಬಂತಲ್ಲ. ಮೊನ್ನೆ ಮಲೆಗಾಂವ್ ಬ್ಲಾಸ್ಟಲ್ಲಿ ಅವತ್ತು ಎಲ್ಲ ಆರೋಪಿಗಳ ಒಂದು ಖುಲಾಸೆ ಆಯಿತು. ಮತ್ತು ಅವ್ರಿಗೆ ಯಾವ ರೀತಿ ಚಿತ್ರಹಿಂಸೆ ಕೊಟ್ಟರು, ಅವ್ರ ದುರುದ್ದೇಶ ಏನಿತ್ತು ಅನ್ನೋದು. ಅದಕ್ಕೆ ಮೊನ್ನೆ ಪಾರ್ಲಿಮೆಂಟಲ್ಲೂ ಕೂಡ ಅಮಿತ್ ಶಾ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ರು, ಹಿಂದೂ ಟೆರರ್ ಆಗಕ್ಕೆ ಸಾಧ್ಯವೇ ಇಲ್ಲ, ಭಯೋತ್ಪಾದಕನಾಗಲು ಸಾಧ್ಯವೇ ಇಲ್ಲ ಅಂತ ಭಾಳ ಘಂಟಾಘೋಷವಾಗಿ ಒಂದು ಪಾರ್ಲಿಮೆಂಟ್ ಸದನದ ಒಳಗಡೆ ಅವರು ಹೇಳಿದ್ದು. ಅದು ಯಾವತ್ತೂ ನಮ್ಮ ರಕ್ತದಲ್ಲಿ ನಮಗೆ ಎಲ್ಲರನ್ನೂ ಗೌರವಿಸುವಂಥ ಗುಣ ಇದೆ. ನೀವು ಅದನ್ನು ನೀವು ದುರುಪಯೋಗ ಪಡಿಸ್ಕೊಂಡಾಗ ಅದರ ಪರಿಣಾಮ ನೀವು ಎದುರಿಸ್ತೀರ ಅಷ್ಟೇ ಹೊರತು, ನೀವು ಒಬ್ಬ ಹಿಂದೂ ಯಾವತ್ತೂ ಯಾರ ಮೇಲೂ ಆಕ್ರಮಣಕಾರಿಯಾಗಿ ಮತಾಂತರ ಮಾಡೋಕ್ಕೆ ಹೋಗೋದು, ಈ ರೀತಿಯಾದಂಥ ಬೇರೆ ಧರ್ಮಗಳನ್ನ ಅಗೌರವಿಸುವಂಥದ್ದು ಯಾವುದೂ ಮಾಡಿಲ್ಲ, ಮುಂದೂ ಮಾಡೋದಿಲ್ಲ. ಈಗಲೂ ಕೂಡ RSSನಲ್ಲಿ ಅಚಲವಾಗಿ ನಿಂತಿರುವಂತಹ ಒಂದು ಕ್ವಾಲಿಟಿ ಅಂತಂದರೆ ಯಾವುದು ಸರ್? ಪ್ರಾಮಾಣಿಕತೆ, ದೇಶಭಕ್ತಿ ಮತ್ತು ನಮ್ಮ ಒಂದು ಸಂಸ್ಕೃತಿ ಪರಂಪರೆಯ ಬಗ್ಗೆ ಅವಿಚ್ಛಿನ್ನ ಗೌರವ ಏನಿದೆಯಲ್ಲ, ಅದೇ ಅದನ್ನ ನಮ್ಮನ್ನು ಕಾಪಾಡುವಂಥದ್ದು. ಒಂದು ಫೌಂಡೇಶನ್ ಏನಂತಿರಲ್ಲ, ಆ ಫೌಂಡೇಶನ್ ಈ ಆಧಾರದ ಮೇಲೆ ನಿಂತಿದೆ. ಒಂದು ಶಿಸ್ತಿ ಆಗಬೇಕು ಅನ್ನೋದು ಒಂದು ಸಣ್ಣ ಸಂಗತಿಗಳಲ್ಲೂ ಸಂಘದಲ್ಲಿ ಸಣ್ಣ ಸಂಗತಿಗಳು ತುಂಬ ಗಮನ ಕೊಡ್ತಾರೆ. ಒಂದು ಚಪ್ಪಲಿ ಬಿಡಬೇಕಾದ್ರೆ ಕಾರ್ಯಕ್ರಮ ಬಂದಾಗ ಅದನ್ನು ನೀಟಾಗಿ ಬಿಡಿ ಅಂತ ಹೇಳ್ತಾರೆ, ನೀವು ಗಮನಿಸಿರ್ಬೋದು. ಅದು ನಿಮಗೆ ಸಣ್ಣದು ಅನಿಸ್ಬೋದು, ಏನ್ರಿ ಚಪ್ಪಲಿ ಹೆಂಗನ್ಬಿಟ್ಟು, ಆದರೆ ಅಲ್ಲ ಆ ಡಿಸಿಪ್ಲಿನ್ ಇದೆಯಲ್ಲ ಅಲ್ಲಿಂದ ಶುರುವಾಗುತ್ತೆ. ಒಂದೊಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡೋವಂಥದ್ದು, ಯಾವುದೇ ಅವ್ಯವಸ್ಥೆ ಇಲ್ಲದೆ. ಈ ರೀತಿಯಾಗಿ ಮನುಷ್ಯನಲ್ಲಿ ಅವನ ಗುಣವನ್ನು ಅವನು ಇನ್ಕಲ್ಕೇಟ್ ಮಾಡೋವಂಥ ಒಂದು ಪದ್ಧತಿ ಅದು. ಈಗ ನಾವೆಲ್ಲನೂ ಅಷ್ಟೇ, ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಅಚ್ಚುಕಟ್ಟಾಗಿ ಅವ್ಯವಸ್ಥೆ ಇಲ್ಲದೆ ನಾವು ಮಾಡೋವಂಥ ಒಂದು ನಮ್ಗೆ ತರಬೇತಿ ಆಗಿದೆ. ಅನೇಕ ಕಾರ್ಯಕ್ರಮಗಳು ಮಾಡಿದೆ ನಾನು. ಪ್ರಧಾನಮಂತ್ರಿಗಳ ಸಾರ್ವಜನಿಕ ಸಭೆಯಿಂದ ವ್ಯವಸ್ಥೆಯಿಂದ ಹಿಡಿದು ಅನೇಕ, ನಾನೊಬ್ಬನೇ ಅಲ್ಲ, ಅನೇಕರು ಮಾಡ್ತಾ ಇದ್ದಾರೆ.
ಯಾಕೆ ಚೆನ್ನಾಗಾಗತ್ತೆ ಅಂದರೆ ನಮ್ಗೆ ಈ ಕಲಿಸಿರೋ ಗುಣ ಇದೆಯಲ್ಲ, ಈ ರೀತಿ ಸಣ್ಣ ಸಣ್ಣ ಸಂಗತಿಗಳ ಬಗ್ಗೆನೂ ಅಲಕ್ಷ್ಯ ಮಾಡದೆ ಅದನ್ನು ಗಂಭೀರವಾಗಿ ತೊಗೊಂಡು ಅಚ್ಚುಕಟ್ಟಾಗಿ ಮಾಡಬೇಕು ಅಂತದ್ದು ಅದೊಂದು. ನಾವು ನಂಬಿರುವಂಥ ವಿಚಾರವನ್ನು ಅದನ್ನ ಪ್ರಬಲವಾಗಿ ಪ್ರತಿಪಾದನೆ ಮಾಡುವಂಥ ಗುಣ ನಾವು ಬೆಳೆಸ್ಕೊಂಡಿರ್ಬೇಕು. ಈ ಎಲ್ಲ ಸಂಗತಿಗಳಿಂದಾನೇ ಇವತ್ತು ವ್ಯಕ್ತಿ ನಿರ್ಮಾಣ ಆಗ್ತಾ ಇರುವಂಥದ್ದು, ಸಂಘದ ಶಕ್ತಿ ಇನ್ನೂ ವಿಸ್ತರಿಸ್ತಾ ಇರುವಂಥದ್ದು. ಉದಯನಿಧಿ ಸ್ಟಾಲಿನ್ ಮೊನ್ನೆ ಅಷ್ಟೇ ಕಮಲ ಹಾಸನ್ ಅವರೆಲ್ಲ ಸನಾತನ ಧರ್ಮವನ್ನ ನಾಶ ಮಾಡಬೇಕು ಅನ್ನುವಂಥ ಕೆಲವೊಂದು ಹೇಳಿಕೆಗಳನ್ನೆಲ್ಲ ನೀಡಿದ್ರು. ಅವರು ಸನಾತನ ಧರ್ಮ ಅಂತ ಹೇಳಿದ್ರು ಕೂಡ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರುವಂಥದ್ದು RSSಗೆ. ಹಾಗಾದ್ರೆ RSSನ ಸಿದ್ಧಾಂತ ಏನು? ಯಾಕೆ ಇವರು ಸನಾತನ ಧರ್ಮವನ್ನ ಅಂದ್ರೆ RSS ಅನ್ನ ನಾಶ ಮಾಡಬೇಕು ಅಂತ ನೋಡ್ತಿದ್ದಾರೆ? RSSನ ಇಲ್ಲ ಮಾಡ್ಬಿಡ್ತೀನಿ ಅನ್ನೋದು ಕಮಲ ಹಾಸನ್ ಸ್ಟಾಲಿನ್ ಮೊದಲನೇವರಲ್ಲ. ಅದು ಆರಂಭ ಆಗಿದ್ದು 1948 ಜವಾಹರ್ಲಾಲ್ ನೆಹರುವಿಂದನೇ ಆರಂಭ ಆಯಿತು. ಆವಾಗಲೂ ಒಂದು ಬ್ಯಾನ್ ಮಾಡಿದ್ರು. ಅದಾದಮೇಲೆ ಸಂಘ ಬೆಳೀತಾನೆ ಬಂತು. ನೆಹರು ಇವತ್ತಿದಾರಾ? ಇಲ್ಲ. ನೆಹರು ವಿಚಾರ ಇದೆಯಾ? ಇಲ್ಲ. ಅದಾದಮೇಲೆ 71ರಲ್ಲಿ ತಿರುಗಿ 75ರಲ್ಲಿ ಬ್ಯಾನ್ ಮಾಡಿದ್ರು ಇಂದಿರಾ ಗಾಂಧಿಯವರು. ಆಮೇಲೆ ತಿರುಗಿ ಬಾಬ್ರಿ ಮಸೀದಿ ಇದು ವಿವಾದಿತ ಕಟ್ಟಡ ಬಿದ್ದಾಗ ತಿರುಗಿ ಸಂಘದವ ಅಂದಮೇಲೆ ಒಂದು ನಿರ್ಬಂಧ ಹೇಳಿದ್ರು. ಪ್ರತಿ ನಿರ್ಬಂಧ ಹೇರಿದಾಗಲೂ ಅದು ಮತ್ತಷ್ಟು ಬಲಯುಕ್ತವಾಗಿ ಎದ್ದೇಳ್ತಾ ಇದೆ. ಸಂಘದ ಪ್ರಭಾವ ಬೆಳೆದಾಗ ಈ ರೀತಿಯಾದಂಥ ಒಂದು ಪ್ರಾದೇಶಿಕವಾಗಿ ತಮ್ಮ ಬೇಳೆ ಬೇಯಿಸ್ಕೊಳ್ಳುವಂಥ ಶಕ್ತಿಗಳಿಗೆ ಅವ್ರ ಆಟ ನಡೆಯಲ್ಲ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ದ್ರಾವಿಡ ಸಂಸ್ಕೃತಿ ನಮ್ಮದು ಅಂತೇಳಿ ಜನರನ್ನು ಒಡೆಯುವಂಥ ಕೆಲಸ ಏನು ಸ್ಟಾಲಿನ್ ಆಗಲಿರ್ಬೋದು, ಅಥವಾ ದೇವರನ್ನೇ ನಂಬಿಕೆ ಇಲ್ಲ, ಹಿಂದೂ ಅನ್ನೋದನ್ನೇ ನಂಬಿಕೆ ಇಲ್ದಿರೋಂಥ ಕಮಲ ಹಾಸನ್ ಅವರು ಅನಗತ್ಯ ತಮಗೆ ಪ್ರಚಾರಕ್ಕೆ ಸಿಗತ್ತೆ, ಅದರಿಂದ ತಾವು ಬೆಳೆದು ಬಿಡ್ತೀವಿ ಅನ್ನೋ ಒಂದು ಭ್ರಮೆಯಲ್ಲಿ ಈ ರೀತಿಯ ಇವರೊಬ್ಬರೇ ಅಲ್ಲ, ರಾಹುಲ್ ಗಾಂಧಿ ಅವರು ಕೂಡ RSSನ ನಾವು ಮುಗಿಸ್ಬಿಡ್ತೀವಿ, RSS ಎಲ್ಲದಕ್ಕೂ ಕೂತ್ರೆ ನಿಂತರೆ RSS ಬಗ್ಗೆ ಮಾತಾಡ್ತಾರೆ. ಪ್ರಿಯಾಂಕಾ ಖರ್ಗೆ ಅಲ್ಲ, ರಾಹುಲ್ ಗಾಂಧಿ ಅಂತ ಹೇಳಿದ್ಮೇಲೆ ಪ್ರಿಯಾಂಕಾ ಖರ್ಗೆ ಅವರೆಲ್ಲ ನಗಣ್ಯರು. ಯಾಕಂದರೆ ಏನು ಅಂದರೆ ಇವ್ರಿಗೆ ಒಂದು ಏನಾನ ಮಾತಾಡಬೇಕು, ಯಾರನ್ನೋ ಓಲೈಸಬೇಕು ಅಂತಿದ್ದಾಗ ಸಂಘವನ್ನು ದೂಷಣೆ ಮಾಡುವಂಥದ್ದು, ಸಂಘವನ್ನು ಗುರಿ ಮಾಡ್ಕೊಳ್ಳುವಂಥದ್ದು ಬೆಳೆದು ಬಂದಿರುವಂಥ ಅವರ ಸಂಪ್ರದಾಯ ಅವ್ರದ್ದು. ಅದಕ್ಕೆ ಹೊರತಾಗಿ ಅವ್ರಿಗೇನು ಗೊತ್ತೇ ಇಲ್ಲ. ಸಂಘ ಸರಿಗಿಲ್ಲ ಅನ್ನೋಂಗಿದ್ದಿದ್ರೆ ನೀವು ಸಂಘದ ತಪ್ಪುಗಳನ್ನು ಹೇಳಿ ಜನರನ್ನ ನೀವು ಅಲ್ಲಿ ಹೋಗ್ತಾ ಇರೋಂಗೆ ಮಾಡ್ಬೇಕಾಯ್ತಲ್ವಾ? ನಾನು ಅನೇಕ ಸತಿ ಕೇಳಿದ್ದೀನಿ, ನಾವು ಪರ್ಯಾಯವಾದಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕ್ತೀವಿ ಸಂಘಕ್ಕೆ, ನಾವು ಸಂಘವನ್ನು ಸವಾಲು ಎಸಿತೀವಿ ಅಂತ ಹೇಳಿದವರು ಆ ಶಬ್ದ ಮುಗಿಯೋಕ್ಕೆ ಮುಂಚೆನೇ ನಾನು ಮರ್ತೋಗಿರೋರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ UT ಕಾದಿರೋರು ನಾವು ಒಂದು ಸಂಘದ ರೀತಿಯಲ್ಲಿ ನಾವು ಒಂದು ದಿನ ಶಾಖೆ ನಡೆಸ್ತೀವಿ. ಶಾಖೆ ಅಂದರೆ ಲಿಟ್ರಲ್ ಸೆನ್ಸಲ್ಲಿ ಮಾಡ್ತೀನಿ. ಎಲ್ಲಿದೆ ಅದು ಇವತ್ತು? ಸೇವಾದಳ ಇದೆ ಕಾಂಗ್ರೆಸ್ಸಲ್ಲಿ. ಅವ್ರಿಗೇನು ಕಸ ಗುಡ್ಸೋಕ್ಕೆ, ಚೇರ್ ಹಾಕೋಕ್ಕೆ, ಟೇಬಲ್ ಹಾಕೋಕ್ಕೆ ಅವ್ರನ್ನ ಬಳಸ್ಕೊತಾ ಇದ್ದಾರೆ ಪಾಪ. ಅವ್ರನ್ನ ರಾಷ್ಟ್ರದ ಒಂದು ಕಟ್ಟೋ ಕೆಲಸಕ್ಕೆ ಎಲ್ಲಿ ಬಳಸ್ಕೊಂಡಿದ್ದಾರೆ, ಎಲ್ಲಿ ಬೆಳೀತಾ ಇದೆ ಅದು? ಇವ್ರಿಗೆ ಬೇಕಾದಾಗ ಒಂದಷ್ಟು ಜನನ ಅಲ್ಲಿ ಸರ್ಕಾರದಿಂದ ಅದಕ್ಕೆ ಪ್ರಯೋಜನ ಇದೆ, ಅದರಿಂದ ಅದು ಉಳ್ಕೊಂಡಿದೆ. ಸರ್ಕಾರದ ಸಹಾಯವಿಲ್ಲದೆ ಸಮಾಜದ ಶಕ್ತಿಯಿಂದ ಬೆಳೀತಾ ಇರೋ ಸಂಘವನ್ನು ಇವರು ಎಲ್ಲಿ ಇನ್ನೂ ಬೆಳೆದು ನಮಗೆ ಚಲಾವಣೆ ಇಲ್ದಂಗೆ ಆಗ್ತೀವೋ ಅನ್ನೋ ಒಂದೇ ಕಾರಣಕ್ಕೆ ಸಂಘವನ್ನು ವಿರೋಧಿಸೋದು, ಅಥವಾ ಸನಾತನ ಧರ್ಮ ಅಂತ ಹೇಳಿ ಬೈಯುವಂಥದ್ದು, ಅಥವಾ ಹಿಂದುತ್ವ ಬೇರೆ ಹಿಂದೂಗಳು ಬೇರೆ ಅಂತ ಹೇಳಿ ಅಲ್ಲೂ ಹೊಡೆಯೋಕ್ಕೆ ಹೋಗುವಂಥದ್ದು, ಈ ಚಟುವಟಿಕೆಗಳು ಇವತ್ತಿಂದ ಅನೇಕ ದಿನಗಳಿಂದ ಬರುತ್ತೆ. ಇವತ್ತಿನ ಸಾಮಾಜಿಕ ತಾಣ ಯುಗದಲ್ಲಿ ಇವತ್ತು ಸಣ್ಣ ಪುಟ್ಟವನು ಹೇಳಿದ್ದು ಅದು ಅಲ್ಲಿ ನಾವು ಓದೋಕ್ಕೆ ಸಿಗೋದ್ರಿಂದ ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾರೆ. ಇವರಿಂದ ಅದಕ್ಕಿಂತ ಇನ್ನೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಾತಾಡ್ಬೋದು, ಇಲ್ಲ ಅಲ್ಲಿ ಬಂದು ಸಾಮಾಜಿಕ ತಾಣದಲ್ಲಿ ತಮ್ಮ ಹತಾಶೆಯನ್ನು ಪ್ರಕಟ ಮಾಡ್ಕೊಳ್ಳೋದು ಅಷ್ಟೇ ಆಗ್ತಾ ಇರುವಂಥದ್ದು. ಅದರಿಂದ ಇವರು ಯಾವತ್ತೂ ಸವಾಲಲ್ಲ. 100 ವರ್ಷ ನಾವು ಸಂಘ ಕಳೆದಿದೆ, ಇವ್ರು ಎಷ್ಟು ದಿವಸ ಕಳೆದಿದ್ದಾರೆ ಅಷ್ಟೇ. ಸರ್, ನೀವು BJP ವಕ್ತಾರರಾಗಿ ಬಂದಾಗ ನಿಮ್ಮ ಆರಂಭದ ದಿನಗಳೇ ಹೇಗಿತ್ತು? ನಿಮ್ಮ ಅನುಭವ ಹೇಗಿತ್ತು? ಇಲ್ಲ, ನಮಗೆ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ನಮ್ಮ BJP ಮಾಧ್ಯಮ ಕೇಂದ್ರ ಕೆಲಸ ಮಾಡಬೇಕು ಅನ್ನೋದು ನಮಗೆ ಪ್ಯಾರಾಮೌಂಟ್ ಇದೆ. ನಾವು ಬಹುತೇಕ ಆಗೆಲ್ಲ ವಿರೋಧ ಪಕ್ಷದಲ್ಲಿದ್ದಂಥವ್ರು. ರಾಜ್ಯದಲ್ಲಂತೂ 2006ವರೆಗೂ ನಾವು ವಿರೋಧ ಪಕ್ಷದಲ್ಲೇ ಇದ್ದಿದ್ದು. ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೂ ಕೂಡ ಅದಕ್ಕೆ ಮುಂಚೆ 95ರಿಂದ ಬರೀ ವಿರೋಧ ಪಕ್ಷ ರಾಜ್ಯದ ವಿಚಾರಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡಬೇಕಾಯಿತು. ಆಡಳಿತ ಪಕ್ಷದ ವಿರುದ್ಧ ನಾವು ನಮ್ಮ ಪ್ರಚಾರ ಕೈಗೊಳ್ಬೇಕಾಯಿತು. ಅವರ ಪ್ರಭಾವವನ್ನು ಮೀರಿ ನಾವು ಪ್ರಚಾರ ತಗೊಳ್ಳುವಂಥದ್ದು ಒಂದು ಸವಾಲಿನ ಕೆಲಸ ಆಗಿತ್ತು. ಯಾಕಂದರೆ SM ಕೃಷ್ಣ ಅವರು ಅವಾಗ ಮುಖ್ಯಮಂತ್ರಿಗಳಿದ್ದರು. ಅವರ ಮಾಧ್ಯಮಗಳ ಸಂಬಂಧ ತುಂಬ ಚೆನ್ನಾಗಿತ್ತು. ಅದನ್ನು ನಾವು ಮೀರಿ ತಗೋಬೇಕು ಅಂದರೆ ದೊಡ್ಡ ಸವಾಲೇ ಇತ್ತು. ಅದರೊಳಗೆ ನಾವು ಒಳ್ಳೊಳ್ಳೆ ಇಶ್ಯೂಗಳು ರೈಸ್ ಮಾಡ್ತಾಯಿದ್ವಿ.
ಜನಪರ ವಿಚಾರಗಳನ್ನ ತಗೊಂಡು ಅದಕ್ಕೆ ಸೂಕ್ತವಾದ ದಾಖಲೆಗಳ ಮೂಲಕ ಪತ್ರಿಕಾಗೋಷ್ಠಿಯಲ್ಲಿ ಮಾಡೋದು. ಆಗ ಯಡಿಯೂರಪ್ಪ ಅನಂತಕುಮಾರ್ ಅವ್ರ ಕಾಲದಲ್ಲಿ ಅನೇಕ ಹೋರಾಟಗಳು ನಡೀತಾ ಇತ್ತು. ಯಡಿಯೂರಪ್ಪನವ್ರಂತೂ ಏನು ಮಾತತ್ರ ಬೀದಿಗಿಳಿದು ಹೋರಾಟ ಮಾಡೋದು, ಅಲ್ಲೆಲ್ಲೋ 3 ದಿವಸ ಮಲ್ಕೋ, ಇಲ್ಲೆಲ್ಲೋ ಬೆಂಗಳೂರಿನ ಯಾವ ಮೂಲೆನೂ ಬಿಡಲಿಲ್ಲ ಅವರು. ಅಂದರೆ ಆ ರೀತಿಯಾದಂಥ ಹೋರಾಟದ ಕೆಚ್ಚು ಅವರಲ್ಲಿತ್ತು. ಅದಕ್ಕೆ ತಕ್ಕಂತೆ ಅವ್ರ ಕೈ ಜೋಡಿಸಿದ್ದು ಅವ್ರಿಗೆ ಅವಾಗ ಅನಂತಕುಮಾರ್ ಅವರು. ಸೊ ಇವರಿಬ್ಬರ ನೇತೃತ್ವದಲ್ಲಿ ಅನೇಕ ಚಟುವಟಿಕೆಗಳು ನಡೀತಾ ಇತ್ತು. ಅದು ನಮಗೆ ಭಾಳ ವರವಾಯಿತು. ಮತ್ತು ಪದೇ ಪದೇ ಎಲೆಕ್ಷನ್ಗಳು ಬರ್ತಾಯಿತ್ತು ನೋಡಿ. 96 ಆಗ್ತಾ ಇದ್ದಂಗೆ 98ಅಲ್ಲಿ ಎಲೆಕ್ಷನ್, 98 ಆದ ತಕ್ಷಣ 99ಅಲ್ಲಿ ಎಲೆಕ್ಷನ್. ಒಂದೊಂದೇ ಬಂದಾಗ ನಮಗೆ ಮಾಧ್ಯಮಗಳ ಸಂಬಂಧಗಳು ಇನ್ನೂ ಹೆಚ್ಚಾಯಿತು ಅವಾಗ. ಯಾಕಂದರೆ ಅವ್ರ ಹತ್ರ ನಾವು ಹೋಗೋದು ಜಾಸ್ತಿ ಆಯಿತು. ಬೇರೆ ಬೇರೆ ರಾಷ್ಟ್ರೀಯ ನಾಯಕರು ಬರೋದು, ಅವ್ರ ಪತ್ರಿಕಾಗೋಷ್ಠಿಗಳನ್ನ ಏರ್ಪಡಿಸುವಂಥದ್ದು, ಅದ್ರ ಬಗ್ಗೆ ಮಾಹಿತಿಗಳು ಕೊಡುವಂಥದ್ದು. ನನಗೆ ಏನು ಸಂತೋಷ ಅಂದರೆ ವಾಜಪೇಯಿ ಅವರು ಪ್ರಧಾನಿಗಳಾಗಿ ಬೆಂಗಳೂರಿಗೆ ಬಂದಾಗ ಮೊದಲನೇ ಸತಿ ಅವ್ರು ಏರ್ಪೋರ್ಟಲ್ಲಿ BJP ಕಾರ್ಯಕರ್ತರು ಒಳಗಡೆ ಒಂದು ಅಡ್ರೆಸ್ ಮಾಡಿದ್ರು. ಯಾಕಂದರೆ ಹೊರಗಡೆಗೆ ಟೈಮ್ ಆಗೋಯ್ತು ಅಂದಾಗ ಅನಂತಕುಮಾರ್ ಒಳಗಡೆನೇ ವ್ಯವಸ್ಥೆ ಮಾಡಿದ್ರು. ಅಲ್ಲಿ ಬಂದು ಅವರು ಅಡ್ರೆಸ್ ಮಾಡಿದರು ಕಾರ್ಯಕರ್ತನ. ಸುಮಾರು ಒಂದು ಅರ್ಧ ಗಂಟೆ ಅವರು ಎಲ್ರಿಗೂ ಮಾತಾಡಿದರು. ಅದರ ಒಂದು ಬ್ರೀಫಿಂಗ್ ನಾನು ಪತ್ರಿಕೆಗಳು ಮಾಡಿ ಅನಂತಕುಮಾರ್ ಹೇಳಿದ್ರು, ಇದರ ಏನು ಮಾತಾಡೋದು ಅದನ್ನ ಪತ್ರಿಕೆಗೆ ಹೇಳಿದ್ದೆ. ಐ ಕನ್ಸಿಡರ್ ಅದನ್ನು ಭಾಳ ದೊಡ್ಡ ಗೌರವ ಅಂತ. ಯಾಕಂದ್ರೆ ಪ್ರಧಾನಮಂತ್ರಿಗಳು ಮಾತಾಡಿದ್ದನ್ನ ಮಾಧ್ಯಮಕ್ಕೆ ಯಾವುದೇ ವಿವಾದವಿಲ್ಲದೆ ಅಥವಾ ಅವರು ಒಂದು ಹೇಳೋಕ್ಕೆ ಹೋಗಿ ಇನ್ನೊಂದೇನು ವ್ಯತ್ಯಾಸ ಆಗದಂಗೆ ಅದನ್ನು ಹೇಳೋವಂಥದ್ದು ಭಾಳ ಕಷ್ಟದ ಕೆಲಸ ಆಯಿತು. ಅದನ್ನು ನಾನು ಯಶಸ್ವಿಯಾಗಿ ಮಾಡಿದ್ದೆ. ಅಫ್ಕೋರ್ಸ್ ನಾವೇನೋ ತಪ್ಪು ಮಾಡಿದ್ರೆ ತಿದ್ದುವಂಥ ಪತ್ರಕರ್ತರು ನಮ್ಗೆ ಸ್ನೇಹ ಇದ್ದಿದ್ದರಿಂದ ಅದರ ಭಯ ಇರಲಿಲ್ಲ. ಅದನ್ನು ನಾವು ಮಾಡಿದ್ವಿ. ಹೀಗಾಗಿ ಅದು ನಮಗೆ ಎಲ್ಲ ಪತ್ರಕರ್ತರ ಎಲ್ಲ ವರದಿಗಾರರೆಲ್ಲ ತುಂಬ ಸ್ನೇಹ. ಮತ್ತು ನಮ್ಮ ತಂದೆಯವರು ಭಾಳ ಹಿರಿಯ ಪತ್ರಕರ್ತರಿಂದ ಅನೇಕರಿಗೆ ಅವ್ರು ಪರಿಚಯ ಇದ್ದವರು. ಅದು ನನಗೊಂದಷ್ಟು ಸಹಾಯ ಮಾಡ್ತು. ಹೀಗಾಗಿ ನಮಗೆ ಮಾಧ್ಯಮ ಅನ್ನೋದು ಅಂಥ ದೊಡ್ಡ ಸವಾಲಾಗಲಿಲ್ಲ ಅಂದ್ರೂ ಅದನ್ನು ಯಾಕಾಗಲಿಲ್ಲ ಅಂದರೆ ನಾವು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಆ ಥರದ ಒಂದು ತಂಡ ನಮ್ಮ ಹತ್ರ ಇತ್ತು BJPಲಿ. ನಾವು ಯಾರೋ ನಾಯಕರನ್ನ ಗಮನಿಸ್ತಾ ಇಲ್ಲ, ನಾವು ಗಮನಿಸ್ತಾ ಇದ್ದು ಪತ್ರಕರ್ತರು ಮಾತ್ರ. ನಾನು ಎಲ್ರಿಗೂ ಹೇಳ್ತಾ ಇದ್ದು, ನಮ್ಮದು ಆ ವೇದಿಕೆ ಮೇಲಿರೋರು ನಮ್ಮ ಜವಾಬ್ದಾರಿ ಅಲ್ಲ, ಇಲ್ಲಿ ಕೂತವ್ರು ನಮ್ಮ ಜವಾಬ್ದಾರಿ. ಅಂದರೆ ಪತ್ರಿಕೆಗಳಿಗೆ ಹಾಕುವಂಥ ಬ್ಲಾಕಲ್ಲಿ ಯಾರು ಇರ್ತಾರಲ್ಲ ಅವರಷ್ಟೇ, ನೀವು ಅವ್ರನ್ನ ನೋಡಬೇಡ್ರಿ ಅಂತ. ಅವ್ರ ಕಡೆ ಗಮನನೂ ನಾವು ಕೊಡ್ತಿರಲಿಲ್ಲ. ಮತ್ತು ಯಾವ ಪತ್ರಿಕಾ ಬಾಕ್ಸ್ ಅಂತ ಅಲ್ಲಿ ಬೇರೆಯವ್ರನ್ನ ಬಿಡ್ತಾನೂ ಇರಲಿಲ್ಲ ನಾವು, ಎಕ್ಸೆಪ್ಟ್ ಪತ್ರಕರ್ತರು. ಅವ್ರಿಗೆ ಸುದ್ದಿ ಮಾಡೋಕ್ಕೆ ಸುದ್ದಿ ಅವರನ್ನ ಆವಾಗಿನ ಕಾಲದಲ್ಲಿ ದೂರದರ್ಶನ ಕ್ಯಾಸೆಟ್ಗಳನ್ನ ನಾವು ಎಲ್ಲೆಲ್ಲ ತಂದು ಕೊಡಬೇಕಾಗಿತ್ತು. ಆಮೇಲೆ ಅವಾಗೆಲ್ಲ ಕಂಪ್ಯೂಟ್ರ್ ಬೇಕೇ ಬೇಕಿತ್ತು. ಈ ರೀತಿಯಾದಂಥ ಇಂಟರ್ನೆಟ್ ಎಲ್ಲ ಇರಲಿಲ್ಲ. ನೀವು ಮೊಬೈಲ್ ಇಲ್ಲದೆ ಇರೋ ಕಾಲದಿಂದ ಪೇಜರ್ ಕಾಲದಿಂದ ನಾವು ಹ್ಯಾಂಡಲ್ ಮಾಡ್ತಾಯಿದ್ವಿ. ಪೇಜರ್ಗಳಿದ್ದಾಗ ಅದು ಪೇಜರ್ಗಳ ಮೂಲಕ ಎಲ್ರಿಗೂ ಮೆಸೇಜ್ ಕಳಿಸಿ ಫೋಟೋಗ್ರಾಫರ್ಸ್ಗಳಿಗೆಲ್ಲ ಕ್ಯಾಂಪೇನ್ ಕವರ್ ಮಾಡ್ತಾಯಿದ್ವಿ. 99 ಎಲೆಕ್ಷನ್ಗೆ ಮೊಬೈಲ್ ಬಂತು. 2004 ಅಷ್ಟೊತ್ತಿಗೆ ಸ್ವಲ್ಪ ಜಾಸ್ತಿ ಎಲ್ಲರ ಹತ್ರನೂ ಒಂದು ಪತ್ರಕರ್ತರ ಹತ್ರ ಎಲ್ಲ ಇತ್ತು. ಇಂಟರ್ನೆಟ್ಟು ಸ್ವಲ್ಪ ಫಾಸ್ಟ್ ಆಗಿತ್ತು ಅವಾಗ. ಹೀಗೆ ಒಂದೊಂದೇ ಹಂತವು ನಾವು ಈ ಎಲ್ಲ ಹಂತವನ್ನು ನೋಡ್ಕೊಂಬಂದಿದ್ದೀವಿ. ಮುದ್ರಣ ಮಾಧ್ಯಮ, ವಿದ್ಯುನ್ಮಾನ ಮಾಧ್ಯಮ, ಆನ್ಲೈನ್ ಮಾಧ್ಯಮ, ಎಲ್ಲ ಮಾಧ್ಯಮವನ್ನು ನಾನು ಕೆಲಸ ಮಾಡಿದ್ವಿ. ಅದಕ್ಕೆ ಬೇಕಾದಂಥ ಸವಾಲುಗಳನ್ನ ತಕ್ಕಂಗೆ ನಮ್ಮನ್ನು ನಾವು ಬದಲಾಯಿಸ್ಕೊಂಡಿದ್ವಿ. ನಿಮ್ಮ ತಂದೆಯವರು ಪತ್ರಕರ್ತರು ಅಂತ ಹೇಳಿದ್ರಿ. ಆಗಿನ ಕಾಲದಿಂದ ಈಗಿನವರೆಗೂ ಎಲ್ಲ ಮಾಧ್ಯಮಗಳನ್ನು ನೋಡ್ಕೊಂಡು ಬಂದಿದ್ದೀನಿ ಅಂತ ಕೂಡ ನೀವು ಹೇಳಿದ್ರಿ. ನಿಮ್ಗೆ ಏನು ಅನಿಸ್ತದೆ ಸರ್, ಹಿಂದಿನ ಪತ್ರಿಕೋದ್ಯಮಕ್ಕೂ ಈಗಿರುವ ಪತ್ರಿಕೋದ್ಯಮಕ್ಕೂ ವ್ಯತ್ಯಾಸ? ಪತ್ರಿಕೋದ್ಯಮ ಅಂದರೆ ಅದೊಂದು ಶಾಸ್ತ್ರೀಯವಾಗಿ ನಡೀತಾ ಇತ್ತು. ಇವತ್ತಿನ ಪತ್ರಿಕೋದ್ಯಮ ಏನು ಅಂದರೆ TRP ಮೇಲೆ ಹೊರಟೋಗ್ಬಿಟ್ಟಿದೆ. ಇವತ್ತಿಗೂ ಮುದ್ರಣ ಮಾಧ್ಯಮವೇ ಭಾಳ ಮುಖ್ಯವಾದ್ದು. ನೀವು ಎಷ್ಟೇ ನೀವು ಚಾನಲ್ಗಳಲ್ಲಿ ಅಬ್ಬರಿಸಿ ಬಬ್ಬಿರಿಸಿ ಅಂತ ಹೇಳ್ತಾರಲ್ಲ, ಅದು ಸುದ್ದಿಗಳು ಮಾಡಿದ್ರು ಅದು ತಾತ್ಕಾಲಿಕವಾಗಿ ಕೇಳುತ್ತೆ ಹೊರತು ಬರೀ ಶಬ್ದ ಉಳ್ಕೊಳ್ಳುತ್ತೆ. ಅದೇ ಪತ್ರಿಕೆಗಳಲ್ಲಿ ಮುದ್ರಣ ಆಗೇನು ಬರುತ್ತೆ ವಿಚಾರಗಳು, ಅದು ಭಾಳ ಉಳಿಯುತ್ತೆ. ಇವತ್ತಿಗೂ ಕೂಡ ಮಾಧ್ಯಮ ಅಷ್ಟೇ ಪರಿಣಾಮಕಾರಿ ಇದೆ. ಅದು ಬಳಸ್ಕೊಳ್ಳೋದು ಪತ್ರಕರ್ತರಿಗೆ ಬಿಟ್ಟ ವಿಚಾರ. ಕೋವಿಡ್ ಆದಮೇಲೆ ಸ್ವಲ್ಪ ಭಾಳ ವ್ಯತ್ಯಾಸ ಆಗಿದೆ. ಪತ್ರಿಕೋದ್ಯಮಗಳು ಕೂಡ ಭಾಳ ವ್ಯತ್ಯಾಸ ಆಗಿದೆ. ಅದರಿಂದ ಏನೇನು ಬದಲಾವಣೆ ಆಗುತ್ತೋ ನಾವು ಅದನ್ನು ಟೀಕೆ ಮಾಡೋದಕ್ಕೆ ನಾನು ಅರ್ಹ ವ್ಯಕ್ತಿ ಅಲ್ಲ. ಯಾಕೆ ನನ್ನ ಕೆಲಸ ರಾಜಕೀಯವಾಗಿ ನನ್ನ ಪಕ್ಷಕ್ಕೆ ಹೆಚ್ಚು ಪ್ರಚಾರ ಕೊಡಿಸೋದಷ್ಟೇ. ಅವರ ಕಾರ್ಯವೈಖರಿಯನ್ನಾಗಲಿ ಅವರ ಉದ್ದೇಶವನ್ನಾಗಲಿ ನಾನು ಪ್ರಶ್ನೆ ಮಾಡೋ ನಂಗೆ ಅಧಿಕಾರವೂ ಇಲ್ಲ, ನಾನು ಅದಕ್ಕೆ ಅರ್ಹನೂ ಅಲ್ಲ. ಈಗಂತೂ TV ಮಾಧ್ಯಮಗಳು ಬಹಳ ಇದೆ, ಸಾಕಷ್ಟು ಚಾನೆಲ್ಗಳಿದೆ. ಚಾನೆಲ್ಗಳಲ್ಲಿ ಕೂತು ಒಂದು ಪಕ್ಷದ ಪರವಾಗಿ ಯಾರು ಮಾತಾಡ್ತಾರೆ ಅವರನ್ನ ವಕ್ತಾರರು ಅಂತ ಜನಗಳು ಅಂದ್ಕೊಂಡು ಬಿಟ್ಟಿದ್ದಾರೆ. ಇಷ್ಟೇನಾ ವಕ್ತಾರರು ಅಂತ ಹೇಳಿದ್ರೆ? ಈ ವಕ್ತಾರರಿಗೆ ಏನಾದರೂ ಒಂದು ವ್ಯಾಪ್ತಿ ಅಂತ ಏನಾದರೂ ಇದೆಯಾ? ಟಿವಿಲಿ ಕೂತು ಮಾತಾಡೋರೆಲ್ಲ ವಕ್ತಾರರಲ್ಲ, ಅದು ಫಸ್ಟ್ ಮೊದಲನೇದು. ಟಿವಿಲಿ ಕೂತು ಮಾತಾಡೋರು ಪ್ಯಾನಲಿಸ್ಟ್ಗಳು.
ಆ ಒಂದು ಚಾನಲಲ್ಲಿ ಕೂತ್ ಮಾಡೋದಕ್ಕೆ ಪಾರ್ಟಿಲಿ 2 ರೀತಿಯ ಈಗ ಗುಂಪಿದೆ. ಒಂದು ವಕ್ತಾರರು ತುಂಬ ಜನ ಇರಲ್ಲ, 4 ರಿಂದ 3 ರಿಂದ 5 ಜನ ಇರ್ತಾರೆ. ಪ್ಯಾನಲಿಸ್ಟ್ಗಳು 30 ಜನ ಇರ್ತಾರೆ. ಯಾಕೆ ಇವತ್ತು ಚಾನಲ್ಗಳು ಜಾಸ್ತಿ, ಅದ್ರ ಜೊತೆಗೆ ಇವತ್ತು ಯೂಟ್ಯೂಬ್ ಚಾನಲ್ಗಳು, ಆನ್ಲೈನ್ ಚಾನಲ್. ಈಗ ನಿಮ್ಮದೇ ತಗೊಳ್ಳಿ, ನಿಮ್ಮದು ಮುದ್ರಣನೂ ಇದೆ, ಡಿಜಿಟಲ್ಲು ಇದೆ. ನೀವು ಡಿಜಿಟಲ್ಗೂ ನೀವು ಇಂಟರ್ವ್ಯೂ ಮಾಡ್ತೀರಾ, ಅದಕ್ಕೂ ಚೆನ್ನಾಗಿ ನಾವು ಕಳಿಸ್ಬೇಕಾಗುತ್ತೆ. ಹೀಗೆ ಬೇರೆ ಬೇರೆ ಮಾಧ್ಯಮಗಳಿಗೆ ಬೇಕಾದಂಥ ಬೇಡುಗಳಿಗೆ ನಾವು ಕಳಿಸ್ಬೇಕು ಅಂದರೆ ನಮ್ಗೆ ಹೆಚ್ಚಿನ ಜನ ಬೇಕಾಗುತ್ತೆ. ಅವರು ಪ್ಯಾನಲಿಸ್ಟ್ಗಳು, ಅವರು ವಕ್ತಾರರಲ್ಲ. ಪ್ಯಾನಲಿಸ್ಟ್ಗಳನ್ನು ಪಕ್ಷನೇ ಕಳಿಸೋದು. ಪಕ್ಷನೇ ಕಳಿಸೋದು. ನಮ್ಮಲ್ಲಿ ಒಂದು ಎಲ್ಲ ಪಾರ್ಟಿಲಿ ಇವಾಗ ಅದೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಒಂದು ಕೇಂದ್ರ ಒಂದು ಏನು ಗುಂಪು ಏನಿರುತ್ತೆ ನಾಯಕತ್ವ, ಅವರು ಮೀಡಿಯಾ ಇನ್ಚಾರ್ಜ್ ಅಂತ ಇರ್ತಾರೆ, ಚೀಫ್ ಸ್ಪೋಕ್ಸ್ ಪರ್ಸನ್ ಅಂತ ಇರ್ತಾರೆ. ಅವರುಗಳು ನಿರ್ಧಾರ ಮಾಡ್ತಾರೆ ಯಾರು ಎಲ್ಲೆಲ್ಲಿ ಕಳಿಸ್ಬೇಕು ಅಂತ. ಮತ್ತು ಈ ವಕ್ತಾರರ ಕೆಲಸ ಏನು ಅಂದರೆ ಟಿ ವಿಗಳಲ್ಲಿ ಅಂದರೆ ಪತ್ರಿಕಾಗೋಷ್ಠಿಗಳನ್ನು ಮಾಡೋವಂಥದ್ದು, ಯಾವ ವಿಚಾರಗಳ ಬಗ್ಗೆ ನಾಯಕರಿಗೆ ಹೇಳಿ ಪತ್ರಿಕಾಗೋಷ್ಠಿ ಮಾಡಿಸಿ ಅವ್ರಿಗೆ ಮಾಹಿತಿಗಳು ಕೊಟ್ಟು ಅವ್ರ ಜೊತೆ ಕೂತು ಪತ್ರಿಕಾಗೋಷ್ಠಿ ಮಾಡಿಸೋವಂಥದ್ದು, ಈ ರೀತಿಯಾದ ಕೆಲಸಗಳು ವಕ್ತಾರರ ಕೆಲಸ. ಪ್ಯಾನಲಿಸ್ಟ್ಗಳು ಅಂದರೆ ಚಾನೆಲ್ಗಳಿಗೆ ಹೋಗಿ ಚರ್ಚೆ ಮಾಡೋವಂಥವ್ರು.